ಹಾಯ್ ಫ್ರೆಂಡ್ಸ್, ಒಬ್ಬ ಮಗ ತನ್ನ ವಯಸ್ಸಾದ ತಾಯಿಯನ್ನು ಏರ್ಪೋರ್ಟ್ಗೆ ಕರೆ ತರ್ತಾನೆ. ಆದರೆ ಆಕೆಯನ್ನು ಏರ್ಪೋರ್ಟ್ ಹೊರಗೆ ಬಿಟ್ಟು ಹೊರಟು ಹೋಗ್ತಾನೆ. ನಂತರ ವಯಸ್ಸಾದ ಆ ಮಹಿಳೆ ಕೋಟ್ಯಾಧಿಪತಿ ಆಗ್ತಾಳೆ. ಕೋಟ್ಯಾಧಿಪತಿ ಆದ ನಂತರ ತನ್ನ ಮಗನಿಗೆ ಏನು ಹೇಳ್ತಾಳೆ, ಅವನಿಗೆ ಏನು ಮಾಡ್ತಾಳೆ ಎಂಬುದು ಯಾರು ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಅಲ್ಲಿ ಏನು ನಡೆಯಿತು, ಯಾಕೆ ಆ ಮಗ ತನ್ನ ತಾಯಿಯನ್ನು ಏರ್ಪೋರ್ಟ್ನಲ್ಲಿ ಬಿಟ್ಟು ಹೋಗ್ತಾನೆ, ಈ ಕಥೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಒತ್ತುತ್ತಾನ ಮರಿಬೇಡಿ. ಈ ವಿಡಿಯೋ ತುಂಬ ಎಮೋಷ್ನಲ್ ಆ್ಯಂಡ್ ಹಾರ್ಟ್ ಟಚಿಂಗ್ ಆಗಿ ಇದೆ, ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಂದು ಬೆಳಿಗ್ಗೆ 9 ಗಂಟೆಯ ಸಮಯ. ಏರ್ಪೋರ್ಟ್ನಲ್ಲಿ ಕಸ ಗುಡಿಸುವ ಕೆಲಸದಾಳು ಕಸವನ್ನು ಸ್ವಚ್ಛಗೊಳಿಸುತ್ತಿದ್ದ. ಹೀಗೆ ಆತ ಸ್ವಚ್ಛಗೊಳಿಸುತ್ತಿದ್ದಾಗ ಅಲ್ಲಿ ಪಕ್ಕದಲ್ಲೇ ಇದ್ದ ಒಂದು ಬೆಂಚಿನ ಮೇಲೆ ಕುಳಿತಿದ್ದ ವಯಸ್ಸಾದ ಮುದುಕಿಯನ್ನು ಗಮನಿಸ್ತಾನೆ. ಅವಳು ಬಹಳ ಹೊತ್ತಿನಿಂದ ಅಲ್ಲೇ ಕುಳಿತುಕೊಂಡಿದ್ದಳು. ಅವಳು ಪದೇ ಪದೇ ಆ ಕಡೆ ಈ ಕಡೆ ತಿರುಗಿ ನೋಡ್ತಿದ್ದಾಳೆ. ಹೀಗೆ ನೋಡುತ್ತಾ ನೋಡುತ್ತಾ ಹಲವು ಗಂಟೆಗಳು ಕಳೆದಿದ್ದವು. ಆದರೆ ಅಲ್ಲಿವರೆಗೂ ಅವಳನ್ನು ಕರೆದುಕೊಂಡು ಹೋಗಲು ಯಾರೂ ಬರಲಿಲ್ಲ ಮತ್ತು ಅವಳ ಜೊತೆ ಯಾರೂ ಸಹ ಇರಲಿಲ್ಲ. ಕಸ ಗುಡಿಸುವ ಕೆಲಸಗಾರ ಅನಿಲ್ ಬೆಳಗ್ಗೆ ಕೆಲಸಕ್ಕೆಂದು ಬಂದಾಗ ವಯಸ್ಸಾದ ಅಮ್ಮನನ್ನು ನೋಡಿದ್ದ. ಈಗ ಮಧ್ಯಾಹ್ನ ಊಟದ ಸಮಯವಾಗಿತ್ತು. ಆದರೆ ವಯಸ್ಸಾದ ಅಮ್ಮ ಅಲ್ಲೇ ಕುಳಿತುಕೊಂಡಿದ್ದಳು ಮತ್ತು ಏರ್ಪೋರ್ಟ್ನತ್ತ ಪದೇ ಪದೇ ತಿರುಗಿ ನೋಡ್ತಾನೆ ಇದ್ದಾಳೆ. ಇಷ್ಟು ಹೊತ್ತಿನಿಂದ ಯಾರನ್ನು ಎದುರು ನೋಡ್ತಿರಬಹುದು ಅಂದುಕೊಂಡ ಅವನಿಗೆ ಆ ಅಮ್ಮನ ಮೇಲೆ ಕರುಣೆ ಬಂತು. ಕೂಡಲೇ ವಯಸ್ಸಾದ ಅಮ್ಮನ ಹತ್ತಿರ ಬಂದು ಕೇಳ್ತಾನೆ, ಅಮ್ಮ, ನೀವು ಯಾರು? ನೀವು ಎಲ್ಲಿಗೆ ಹೋಗಬೇಕು? ಇಲ್ಲಿ ನೀವು ಯಾರಿಗಾಗಿ ಕಾಯ್ತಾ ಇದ್ದೀರಿ? ಯಾರಾದರೂ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರ್ತಾರಾ ಎಂದು ತುಂಬ ವಿನಯದಿಂದ ಕೇಳ್ತಾನೆ. ಆಗ ಆ ತಾಯಿ, ಹೌದು ಮಗ, ನನ್ನ ಮಗ ದೀಪು ಬರ್ತಾನೆ. ಈಗ ಏರ್ಪೋರ್ಟ್ಗೆ ಹೋಗಿದ್ದಾನೆ. ಯಾಕೋ ಗೊತ್ತಿಲ್ಲ, ಇಷ್ಟೊತ್ತಾದರೂ ಬರಲಿಲ್ಲ ನನ್ನ ಮಗ. ನೀನು ಒಂದ್ಸಾರಿ ಒಳಕ್ಕೆ ಹೋಗಿ ನೋಡ್ಕೊಂಡು ಬರ್ತೀಯಾ? ಅವನು ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಏನಾಯ್ತೋ ಏನೋ. ಯಾಕೆಂದರೆ ನಾನು ಬರುವಾಗ ಅವನ ಜೊತೆನೇ ಬಂದಿದ್ದೆ. ಅವನು ನನ್ನನ್ನು ಮುಂಬೈಗೆ ಕರೆದುಕೊಂಡು ಹೋಗ್ತಿದ್ದಾನೆ. ಸಾಧ್ಯವಾದರೆ ಸ್ವಲ್ಪ ಅವನನ್ನು ಕರಿತೀಯಾ? ಯಾಕೋ ಗೊತ್ತಿಲ್ಲ, ಇಷ್ಟೊಂದು ತಡ ಮಾಡಿಬಿಟ್ನಲ್ಲ. ಬಹುಶಃ ಅವನು ಈಗ ಬರ್ತಿರಬಹುದು ಎಂದು ತನ್ನ ಕಣ್ಣಂಚಿನಲ್ಲಿ ಜಿನುಗುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ತಾ ಹೇಳ್ತಿದ್ದಾಳೆ. ಆಗ ಅನಿಲ್ ಹೇಳ್ತಾನೆ, ಅಮ್ಮ, ನಿಮ್ಮ ಮಗ ಯಾವಾಗ ಬರ್ತಾನೋ ಆವಾಗ ಅವನ ಜೊತೆ ಹೋಗಿ, ಒಂದು ವೇಳೆ ನಿಮಗೆ ಹಸಿವೇನಾದರೂ ಆಗಿದ್ರೆ ತಿನ್ನಲು ಏನಾದರೂ ತರಲಾ ಎಂದು ಕೇಳ್ತಾನೆ. ಆಗ ವಯಸ್ಸಾದ ಅಮ್ಮ ಮುಗುಳು ನಗುತ್ತಾ ಕೈ ಮುಗಿದು ಹೇಳ್ತಾಳೆ, ಬೇಡ ಮಗ, ನಿನಗೆ ತುಂಬ ಧನ್ಯವಾದಗಳು. ನೀನು ನನಗೆ ಏನಾದರೂ ತಿನ್ನಲು ಹೇಳಿದ್ದು ಸರಿಯಾಗಿಯೇ ಇದೆ. ನೀನೇನು ಚಿಂತೆ ಮಾಡಬೇಡ ಮಗ, ನನ್ನ ಮಗ ಖಂಡಿತ ಬಂದೇ ಬರ್ತಾನೆ. ಅವನು ಬಂದಾಗ ನಾನು ಇಲ್ಲ ಅಂದರೆ ತುಂಬ ಗಾಬರಿ ಆಗ್ಬೋದು. ಅದಕ್ಕಾಗಿ ನಾನು ಇಲ್ಲಿಂದ ಎಲ್ಲೂ ಹೋಗಲಾರೆ. ಆಗ ಅನಿಲ್ಗೆ ಅರ್ಥವಾಯಿತು, ಈ ವೃದ್ಧ ತಾಯಿಯ ಮಗ ಎಂದು ಮರಳಿ ಬರಲಾರ ಎಂದು. ಅವನು ಹೇಳಿದ, ಅಮ್ಮ, ತಪ್ಪು ತಿಳಿದುಕೊಳ್ಬೇಡಿ. ಇಲ್ಲಿ ಪ್ರತಿ 2-3 ದಿನಕ್ಕೊಮ್ಮೆ ಯಾರಾದರೂ ಒಬ್ಬರು ಸಿಕ್ಕೇ ಸಿಗ್ತಾರೆ. ಅವರ ಮಗ ಅಥವಾ ಸೊಸೆ ಅಥವಾ ಅವರ ಮಗಳು ವಯಸ್ಸಾದವರನ್ನು ಇಲ್ಲಿ ಬಿಟ್ಟು ಹೋಗ್ತಾರೆ. ಇಲ್ಲೊಂದು ಕಡೆ ಅಲ್ಲಮ್ಮ, ಒಮ್ಮೊಮ್ಮೆ ದೇವಸ್ಥಾನಗಳಲ್ಲಿ ಇರ್ಬೋದು, ಮತ್ತೊಮ್ಮೆ ಬೀದಿಗಳಲ್ಲಿ. ಹೀಗೆ ಇವತ್ತಿನ ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಗಳನ್ನು ಎಲ್ಲೆಂದ್ರೆ ಅಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಇದರಿಂದ ಅನಾಥ ಆಶ್ರಮಗಳು, ವೃದ್ಧಾಶ್ರಮಗಳು ತುಂಬಿ ಹೋಗಿವೆ ಎಂದು ಹೇಳ್ತಾನೆ. ಇದನ್ನು ಕೇಳಿದ ಅಮ್ಮ ಸ್ವಲ್ಪ ಸಿಟ್ಟಿನಿಂದ ಹೇಳ್ತಾರೆ, ಇಲ್ಲ ಮಗ, ನೀನು ಯಾಕೆ ಈ ರೀತಿ ಹೇಳ್ತೀಯಾ? ನನ್ನ ಮಗನ ಬಗ್ಗೆ ನಿನಗೆ ಗೊತ್ತಾ? ಇಲ್ಲ ತಾನೆ? ಮತ್ತು ನೀನು ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ? ನನ್ನ ಮಗ ನನ್ನನ್ನು ಬಿಟ್ಟು ಹೋಗ್ತಾನ? ನಾನು ನಂಬೋದಿಲ್ಲ. ಅವನು ಬಂದೇ ಬರ್ತಾನೆ. ಒಂದು ವೇಳೆ ನೀನು ನನಗೆ ನಿಜವಾಗಲೂ ಸಹಾಯ ಮಾಡಬೇಕೆಂದಿದ್ದರೆ ಒಳಗಡೆ ಹೋಗಿ ನೋಡು, ನನ್ನ ಮಗ ಅಲ್ಲೇ ಎಲ್ಲಾದರೂ ಇರಬಹುದು ಎಂದು ತನ್ನ ಸೆರಗನ್ನು ತಲೆ ಮೇಲೆ ಎಳ್ಕೊಂಡು ಹೇಳ್ತಾಳೆ. ಇದನ್ನು ಕೇಳಿದ ಕೂಡಲೇ ಅನಿಲ್ ಒಳಕ್ಕೆ ಹೋಗಿ ನೋಡ್ಕೊಂಡು ಬರ್ತಾನೆ. ನಂತರ ಹೇಳಿದ, ನೋಡಿದ್ರ ಅಮ್ಮ, ನಾನು ಮೊದಲೇ ನಿಮಗೆ ಹೇಳಿದ್ದೆ, ನಿಮ್ಮ ಮಗ ಅಲ್ಲೆಲ್ಲೂ ಇಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಸ್ವಲ್ಪ ಗಾಬರಿಯಿಂದ, ಆದರೂ ತನ್ನಷ್ಟಕ್ಕೆ ತಾನೇ ಅರ್ಥ ಮಾಡಿಕೊಂಡವಳಂತೆ, ಏನೂ ತೊಂದರೆ ಇಲ್ಲ ಮಗ, ಅವನಿಗೇನಾದರೂ ಅರ್ಜೆಂಟ್ ಕೆಲಸ ಬಂದಿರಬಹುದು, ಸ್ವಲ್ಪ ಸಮಯದ ನಂತರ ಹಿಂತಿರುಗಿ ಬರ್ತಾನೆ ಬಿಡು ಅಂತ ಆ ತಾಯಿ ಹೇಳ್ತಾಳೆ. ಆಗ ಅನಿಲ್ ಮರಳಿ ತನ್ನ ಸ್ವಚ್ಛತಾ ಕಾರ್ಯವನ್ನು ಶುರು ಮಾಡಿದ. ಈಗ ಸಂಜೆಯಾಗತೊಡಗಿತ್ತು ಮತ್ತು ಅನಿಲ್ ಮನೆಗೆ ಹೋಗುವ ತಯಾರಿಯಲ್ಲಿದ್ದ. ಕತ್ತಲೆಯಾಗತೊಡಗಿತ್ತು. ಏರ್ಪೋರ್ಟ್ನ ಲೈಟ್ಗಳು ಸಹ ಆನ್ ಆಗಿದ್ದವು. ರಾತ್ರಿಯಾಗುತ್ತಲೇ ಸ್ವಲ್ಪ ಚಳಿಯಾಗತೊಡಗಿತ್ತು. ವಯಸ್ಸಾದ ಆ ಅಮ್ಮ ಚಳಿಯಾಗಿ ತನ್ನ ಸೆರಗನ್ನು ಒದ್ದಿಕೊಳ್ಳಲು ಬೆಚ್ಚಗೆ ಇರಲು ಪ್ರಯತ್ನವನ್ನು ಪಡುತ್ತಿದ್ದಾಳೆ. ಆದರೆ ತುಂಬನೇ ಚಳಿಯಿಂದ ನಡುಗುತ್ತಿದ್ದಳು. ಅನಿಲ್ ತುಂಬ ಒಳ್ಳೆಯ ಮನುಷ್ಯನಾಗಿದ್ದ. ಅವನಿಗೆ ಅಮ್ಮನನ್ನು ನೋಡಿ ಆಕೆಯನ್ನು ಅಲ್ಲೇ ಬಿಟ್ಟು ಹೋಗಲು ಮನಸ್ಸು ಬರಲಿಲ್ಲ. ಕೂಡಲೇ ಆಕೆ ಹತ್ತಿರಕ್ಕೆ ಬರ್ತಾನೆ. ಅಮ್ಮ, ನಿಮ್ಮ ಹೆಸರೇನು? ನಿಮ್ಮ ವಿಳಾಸ ಏನಾದರೂ ಗೊತ್ತಿದೆಯಾ ಎಂದು ಕೇಳ್ತಾನೆ. ಅದಕ್ಕೆ ಆ ಮಹಿಳೆ ಹೇಳಿದಳು, ಮಗನೇ, ನನ್ನ ಹೆಸರು ಸರೋಜಾ. ನನಗೆ ನನ್ನ ಗಂಡ ಇಲ್ಲ, ಇರುವುದು ನನ್ನ ಮಗ ಒಬ್ಬನೇ. ನಾನು ಅವನ ಜೊತೆ ಇಲ್ಲಿಗೆ ಬಂದಿದ್ದೆ. ಕೆಲವು ದಿನಗಳಿಂದಷ್ಟೇ ನನ್ನ ಮಗ ನನ್ನನ್ನು ಈ ಪಟ್ಟಣಕ್ಕೆ ಕರೆತಂದಿದ್ದ. ಈಗ ಅವನ ಕೆಲಸ ಮುಂಬೈಗೆ ವರ್ಗಾವಣೆಯಾಗಿತ್ತು. ಅದಕ್ಕಾಗಿ ಅವನು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಅಲ್ಲಿಗೆ ಹೋಗ್ತಿದ್ದ. ತುಂಬ ಸಮಯದಿಂದ ಅವನಿಗಾಗಿ ಕಾಯ್ತಿದ್ದೇನೆ, ಆದರೆ ಅವನು ಬರಲೇ ಇಲ್ಲ ಎಂದು ಹೇಳ್ತಾಳೆ. ಈಗ ಅನಿಲ್ ಅವಳಿಗೆ ಯಾವುದೇ ಒತ್ತಾಯ ಮಾಡಲಿಲ್ಲ ಮತ್ತು ಹೇಳಿದ, ಅಮ್ಮ, ನಿಮಗೆ ಮನಸ್ಸಿದ್ದರೆ ನೀವು ನನ್ನ ಮನೆಗೆ ನನ್ನ ಜೊತೆಯಲ್ಲಿ ಬರಬಹುದು. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ ಮತ್ತು ನನ್ನ 2 ಮಕ್ಕಳು ಸಹ ಇದ್ದಾರೆ. ನೀವು ಇಷ್ಟಪಟ್ಟರೆ ಬೆಳಗ್ಗೆ ಪುನಃ ನಾವು ವಾಪಸ್ ಇಲ್ಲಿಗೆ ಬರಬಹುದು ಎಂದು ಹೇಳ್ತಾನೆ. ಇದಕ್ಕೆ ಸರೋಜಮ್ಮನವರು ಒಪ್ಪೋದಿಲ್ಲ. ಇಲ್ಲ ಮಗ, ನಾನು ಇಲ್ಲಿಂದ ಹೋಗ್ಬಿಟ್ರೆ, ನನ್ನ ಮಗ ದೀಪು ಇಲ್ಲಿಗೆ ಬಂದುಬಿಟ್ರೆ ಅವನು ನನ್ನನ್ನು ಹುಡುಕಬಹುದು ಮತ್ತು ನಾನು ಅವನಿಗೆ ಸಿಗಲಿಲ್ಲ ಅಂದರೆ ಅವನು ಎಷ್ಟೊಂದು ಗಾಬರಿ ಆಗ್ಬೋದು. ನೀನು ಹೋಗು ಮಗ, ನಾನು ಇಲ್ಲಿ ಆರಾಮಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾಳೆ.
ಅದಕ್ಕೆ ಅನಿಲ್ ತಲೆ ಆಡಿಸುತ್ತಾ ಹೇಳ್ದ, ಅಮ್ಮ ನೀವು ನನಗೆ ಮಗ ಅಂತ ಕರೆದ್ರಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಊಟ ತಂದು ಕೊಡ್ತೀನಿ, ಊಟ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. ನನ್ನ ಇನ್ನೊಬ್ಬ ಜೊತೆಗಾರನಿಗೆ ಹೇಳಿ ಹೋಗ್ತೀನಿ, ನೀವೇನಾದರೂ ತೊಂದರೆ ಆದರೆ ಅಥವಾ ಏನಾದರೂ ಬೇಕಾದರೆ ಅವನ್ನ ಕರೀರಿ ಎಂದು ಹೇಳಿದ ಕೂಡಲೇ ಹತ್ತಿರದಲ್ಲೇ ಇದ್ದ ಒಂದು ಕ್ಯಾಂಟೀನ್ಗೆ ಹೋಗಿ ಊಟದ ಒಂದು ಪೊಟ್ಟಣವನ್ನು ಮತ್ತು ನೀರನ್ನು ತಂದು ಕೊಡ್ತಾನೆ. ಇನ್ನೇನು ಹೊರಡಬೇಕು ಅಷ್ಟರಲ್ಲಿ, ಹಾ ಅಮ್ಮ ಮತ್ತೆ ಮರ್ತೆ ನೋಡಿ, ಈ ಶಾಲನ್ನು ಓದ್ಕೊಳ್ಳಿ, ಏಕೆಂದರೆ ಇಲ್ಲಿ ರಾತ್ರಿ ತುಂಬ ಚಳಿ ಇರುತ್ತೆ, ಸುಮ್ಮನೆ ನೀವು ಹುಷಾರಿಲ್ಲದೆ ಕಾಯಿಲೆ ಬೀಳಬಹುದು ಎಂದು ಹೇಳಿ ಆ ಶಾಲನ್ನು ಅವರ ಕೈಗಲ್ಲೇ ಇಡ್ತಾನೆ. ಕೂಡಲೇ ಸರೋಜಮ್ಮನವರು ಆ ಶಾಲನ್ನು ತೆಗೆದುಕೊಂಡು ಮೈ ಮೇಲೆ ಓದ್ಕೊಳ್ತಾರೆ. ಅನಿಲ್ ಕಡೆಗೆ ನೋಡ್ತಾ ಧನ್ಯವಾದ ತಿಳಿಸುತ್ತಾ ಕೈ ಮುಗಿತಾರೆ. ಅನಿಲ್ಗೆ ಆಗಲೇ ತುಂಬ ತಡವಾಗಿತ್ತು. ಅವನು ಮನೆಯ ಕಡೆಗೆ ಹೊರಟ. ಮನೆಗೆ ಹೋಗಿ ತನ್ನ ಪತ್ನಿಗೆ ಇವತ್ತಿನ ಘಟನೆ ಬಗ್ಗೆ ವಿವರಿಸ್ತಾನೆ. ಇತ್ತ ಸರೋಜಮ್ಮನವರು ಆಹಾರವನ್ನು ತೆಗೆದುಕೊಳ್ಳದೆ, ನೀರನ್ನು ಕುಡಿಯದೆ, ಹಸಿವು ನೀರಡಿಕೆಯಿಂದ ಹಾಗೆ ಯೋಚಿಸುತ್ತಾ ಕುಳಿತಿದ್ದಾರೆ. ಅವರು ಚಳಿಯಿಂದ ನಡುಗುತ್ತಾ ಪೂರ್ಣ ರಾತ್ರಿ ಹಾಗೆಯೇ ಕುಳಿತಿದ್ದರು. ತುಂಬ ಚಿಂತಿತಳಾಗಿ ತನ್ನ ಮಗನಿಗೆ ಏನಾಯಿತು, ಅವನು ನನ್ನನ್ನು ಬಿಟ್ಟು ಹೋದನೆ ಅಥವಾ ಅವನಿಗೆ ಏನಾದರೂ ಆಯ್ತೆ, ಇಲ್ಲಿ ನನ್ನ ಮಗನನ್ನು ಬಿಟ್ಟರೆ ನನಗೆ ಬೇರೆ ಯಾರು ಪರಿಚಯನೂ ಇಲ್ಲ, ಆದರೆ ಅನಿಲ್ ತುಂಬ ಒಳ್ಳೆಯ ಹುಡುಗ, ಮುಂದೆ ಬಂದು ನನಗೆ ಸಹಾಯವನ್ನು ಮಾಡಿದ್ದಾನೆ, ಅವನನ್ನು ಆ ದೇವರು ಕಾಪಾಡಲಿ ಎಂದು ಹರಸುತ್ತಾ ಇಡೀ ರಾತ್ರಿ ಚಳಿಯಲ್ಲಿ ನಡುಗುತ್ತಾ ಕುಳಿತಿದ್ದಳು ಈ ಅಸಹಾಯಕ ತಾಯಿ. ಇನ್ನು ಬೆಳಗಾಯಿತು. ಎಂದಿನಂತೆ ಬೆಳಗ್ಗೆ ಅನಿಲ್ ಕೆಲಸಕ್ಕೆ ಬಂದಾಗ ಆಗಲೂ ಸರೋಜಮ್ಮನವರು ಅಲ್ಲೇ ಕುಳಿತುಕೊಂಡಿದ್ದಾರೆ. ಕೂಡಲೇ ಹತ್ತಿರಗೆ ಓಡೋಡಿ ಬರ್ತಾನೆ. ಅಮ್ಮ ಇಲ್ಲಿವರೆಗೂ ನಿಮ್ಮ ಮಗ ಬಂದಿಲ್ವಾ ಎಂದು ಕೇಳ್ತಾನೆ. ಅದಕ್ಕೆ ಸರೋಜಮ್ಮ, ಇಲ್ಲ ಮಗನೇ ಬಂದಿಲ್ಲ, ಎಲ್ಲೋದ್ನಂತ ಗೊತ್ತಿಲ್ಲ ಮಗ ಎಂದು ಬಿಕ್ಕಳಿಸುತ್ತಾ ಅಳುತ್ತಾ ಹೇಳುತ್ತಿದ್ದಾಳೆ ಸರೋಜಮ್ಮ. ಆಗ ಅನಿಲ್ ನೋಡ್ತಾನೆ, ಅವನು ರಾತ್ರಿಯು ತಂದು ಕೊಟ್ಟಿದ್ದ ಊಟದ ಪೊಟ್ಟಣ ಹಾಗೇ ಇದೆ, ಒಂದೇ ಒಂದು ಹನಿ ನೀರು ಸಹ ಕುಡ್ದಿಲ್ಲ. ಅಮ್ಮ ನಾನು ನೆನ್ನೆನೇ ಹೇಳಿದ್ದೆ ನಿಮಗೆ, ನನಗೆ ನೆನ್ನೆನೇ ಅನುಮಾನ ಬಂದಿತ್ತಮ್ಮ, ನಿಮ್ಮ ಮಗ ನಿಮ್ಮನ್ನು ಬೇಕಂತಲೇ ಬಿಟ್ಟೋಗಿದ್ದಾನೆ, ಮತ್ತೆಂದು ನಿಮ್ಮನ್ನು ಕರೆದುಕೊಂಡು ಹೋಗಲು ಅವನು ಬರೋದಿಲ್ಲ ಎಂದು ದುಃಖದಿಂದ ಹೇಳ್ತಾನೆ. ಈ ಮಾತನ್ನು ಕೇಳಿದ ಸರೋಜಮ್ಮ ಹಣೆ ಹಣೆ ಚೆಚ್ಚಿಕೊಂಡು ಜೋರಾಗಿ ಅಳ್ತಿದ್ದಾರೆ. ಅವರ ಈ ಪರಿಸ್ಥಿತಿ ನೋಡಿ ಅನಿಲ್ ಕೂಡ ಅಳುತ್ತಿದ್ದಾನೆ. ಅವನಿಗೆ ತುಂಬ ಕನಿಕರ ಉಂಟಾಯಿತು. ಆದರೂ ಅವನು ಏನು ಮಾತನಾಡಲಿಲ್ಲ. ಹೀಗೆ ಮರಳಿ ತನ್ನ ಸಂಬಂಧಿಕರ ಹತ್ತಿರ ಅಥವಾ ತನ್ನ ಊರಿಗೆ ವಾಪಸ್ ಹೋಗಬಹುದು ಅಂತ ಅವನು ಯೋಚಿಸತೊಡಗಿದ್ದ. ತನ್ನ ಕಣ್ಣನ್ನು ಒರೆಸಿಕೊಳ್ಳುತ್ತಾ, ಅಮ್ಮ ಹೆದರಬೇಡಿಮ್ಮ, ನೀವು ಯೋಚನೆ ಮಾಡಬೇಡಿ, ಧೈರ್ಯದಿಂದಿರಿ, ನಿಮಗೆ ತಿನ್ನಲು ಏನಾದರೂ ತರುತ್ತೇನೆ ಎಂದು ಹೇಳುತ್ತಾ ಕ್ಯಾಂಟೀನ್ ಹತ್ತ ಹೆಜ್ಜೆ ಹಾಕ್ತಾನೆ. ಸರೋಜಮ್ಮನವರು ತುಂಬ ನಿತ್ರಾಣಗೊಂಡಿದ್ದರು. ಅಲ್ಲೇ ಬೆಂಚಿನ ಮೇಲೆ ಅಳುತ್ತಾ ಕುಳಿತಿದ್ದಾರೆ. ಆಹಾರ ಸೇವಿಸದ ಕಾರಣ ತುಂಬ ನಿತ್ರಾಣಗೊಂಡ ಅವರು ಬೆಂಚಿನ ಮೇಲೆ ಕುಸಿದು ಮೂರ್ಛೆ ಹೋಗ್ತಾರೆ. ಅಲ್ಲೇ ಅಕ್ಕಪಕ್ಕ ಇದ್ದ ಜನರು ಅಲ್ಲಿ ಗುಂಪು ಸೇರ್ತಾರೆ. ತುಂಬ ಜನ ಜಮಾವಣೆಗೊಂಡ್ತಾರೆ. ಜನ ಸೇರಿರುವುದನ್ನು ನೋಡಿ ಅನಿಲ್ ಗಾಬರಿ ಆಗ್ತಾನೆ. ಅಲ್ಲಿಗೆ ಓಡೋಡಿ ಬರ್ತಾನೆ. ಏರ್ಪೋರ್ಟ್ನ ಇತರ ಕೆಲಸಗಾರರು ಸಹ ಅಲ್ಲಿ ಸೇರಿದ್ದರು. ಅನಿಲ್ ಬಂದು ನೋಡಿದಾಗ ಅಲ್ಲಿ ಸರೋಜಮ್ಮನವರು ನೆಲದಲ್ಲಿ ಕುಸಿದು ಬಿದ್ದಿದ್ದರು. ಅನಿಲ್ ಅವರನ್ನು ಬೇಗನೆ ಮೇಲಕ್ಕೆತ್ತಿ ಬೆಂಚಿನ ಮೇಲೆ ಕೂರಿಸಿದ. ಇಷ್ಟರಲ್ಲೇ ಅಲ್ಲಿ ಉಪಸ್ಥಿತರಿದ್ದ ಏರ್ಪೋರ್ಟ್ನ ಇತರ ಕೆಲಸಗಾರರು ಡಾಕ್ಟರನ್ನು ಕರೆತಂದಿದ್ದರು. ನಿಶಕ್ತಿಯಿಂದ ಅವರು ಕುಸಿದು ಬಿದ್ದಿದ್ದಾರೆ ಎಂದು ಡಾಕ್ಟರ್ ಸಹ ಹೇಳ್ತಾರೆ. ಅವರ ಮೇಲೆ ನೀರನ್ನು ಚುಮುಕಿಸಿ ಅವರನ್ನು ಎಚ್ಚರಗೊಳಿಸಿದರು. ಅವರು ಎಚ್ಚರಗೊಂಡಾಗ ಎಲ್ಲರೂ ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಅನಿಲ್ ಹೇಳ್ತಾನೆ, ಅಮ್ಮ ನೀವು ನಿನ್ನೆಯಿಂದ ಏನು ತಿಂದಿಲ್ಲ, ನಿಶಕ್ತಿಯಿಂದ ನೀವು ಪ್ರಜ್ಞೆ ತಪ್ಪಿದ್ದೀರಿ ಅಂತ ನಿಮ್ಮನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಹೇಳಿದರು. ಆಗ ಸರೋಜಮ್ಮ ಹೇಳ್ತಾರೆ, ಮಗನೇ ನಾನು ನನ್ನ ಮಗನ ಭರವಸೆಯಲ್ಲಿ ಇದ್ದೆ, ಇಲ್ಲೇ ಕುಳಿತುಕೊಂಡಿದ್ದೀನಿ, ನನಗೇನು ಗೊತ್ತು ಮಗ ಅವನು ಈ ರೀತಿ ಮಾಡ್ಬೋದು ಅಂತ. ಏನಾದರೂ ತಿನ್ನೋಣ ಅಂದರೆ ಮನಸ್ಸು ತುಂಬ ಭಾರವಾಗ್ತಿದೆ, ಏನು ತಿನ್ನಲು ಮನಸ್ಸಾಗ್ತಾ ಇಲ್ಲ ಎಂದು ಉತ್ತರಿಸ್ತಾಳೆ. ಇದನ್ನು ಕೇಳಿದ ಅನಿಲ್ಗೆ ಅವಳ ಪರಿಸ್ಥಿತಿ ತುಂಬ ಮರುಕವೆನಿಸಿತು. ಬನ್ನಿ ಅಮ್ಮ, ಮೊದಲು ಏನಾದರೂ ಸ್ವಲ್ಪ ತಿನ್ನಿ, ಅನಂತರ ಮಾತಾಡೋಣ ಎನ್ನುತ್ತಾ ಅನಿಲ್ ಸರೋಜಮ್ಮನವರು ಕರೆದುಕೊಂಡು ಪಕ್ಕದಲ್ಲಿ ಇದ್ದ ಕ್ಯಾಂಟೀನ್ಗೆ ಹೋದ. ಸರೋಜಮ್ಮನಿಗೆ ತಿನ್ನಲು ತಿಂಡಿಯನ್ನು ಕೊಡಿಸಿದ ಮತ್ತು ಕೇಳುತ್ತಾ ಮಾತಿನಲ್ಲೇ ಅವರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನವನ್ನು ಪಟ್ಟ. ಅಮ್ಮ, ನಿಮ್ಮ ಮಗ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲ ಎಂದಾದ ಮೇಲೆ ನೀವು ನಿಮ್ಮ ಮನೆಗೆ ವಾಪಸ್ ಏಕೆ ಹೋಗಲಿಲ್ಲ? ಈಗ ನೀವು ನಿಮ್ಮ ಮನೆಗೆ ಹಿಂತಿರುಗಿ ಹೋಗಿ, ಇಲ್ಲೇ ಇದ್ರೆ ನಿಜಕ್ಕೂ ನಿಮ್ಮ ಜೀವನ ತುಂಬ ಕಷ್ಟವಾಗುತ್ತೆ ಅಂತ ಹೇಳ್ತಾನೆ. ಮಗನೇ, ನಾನು ಹೋದ್ರೂ ಎಲ್ಲಿಗೆ ಅಂತ ಹೋಗ್ಲಿ, ನನ್ನ ಮಗ ನನಗೆ ಬಿಡುಗಾಸು ಇಲ್ದಂಗೆ ಮಾಡಿಬಿಟ್ಟಿದ್ದಾನೆ ಎಂದು ಸರೋಜಮ್ಮ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನಮ್ಮ ಎಂದು ಅನಿಲ್ ಆಶ್ಚರ್ಯಚಕಿತನಾಗಿ ಕೇಳ್ತಾನೆ. ಆಗ ಸರೋಜಮ್ಮ ಹೇಳ್ತಾರೆ, ನಾನು ಈ ಊರಿಗೆ ಬರುವುದಕ್ಕಿಂತ ಮುಂಚೆ ಅವನು ನನ್ನ ಹಳ್ಳಿಗೆ ಬಂದಿದ್ದ. ಅಮ್ಮ, ಈಗ ನಾನು ನಿಮ್ಮನ್ನು ನನ್ನ ಜೊತೆಯಲ್ಲಿ ಪಟ್ಟಣಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ, ನಾವು ಪುನಃ ಮರಳಿ ಇಲ್ಲಿಗೆ ಬರುವುದಿಲ್ಲ, ಆದ್ದರಿಂದ ನಾವು ನಮ್ಮ ಈ ಮನೆಯನ್ನು ಮಾರಿ ಹೋಗೋಣ ಎಂದು ಹೇಳಿ ನಮಗೆ ಆಧಾರವಾಗಿ ಇದ್ದ ಒಂದೇ ಒಂದು ನಮ್ಮ ಮನೆಯನ್ನು ಮಾರಿಬಿಟ್ಟ. ಈಗ ನನಗೆ ಬೀದಿಯಲ್ಲಿ ಇರೋದು ಬಿಟ್ಟು ಮತ್ತೇನು ಬೇರೆ ದಾರಿನೂ ಕಾಣ್ತಾ ಇಲ್ಲ ಎಂದು ಹೇಳುತ್ತಾ ಅವಳು ಅಳತೊಡಗಿದಳು. ಅವಳ ಈ ಪರಿಸ್ಥಿತಿಯನ್ನು ನೋಡಿ ಅನಿಲ್ಗೆ ತುಂಬ ದುಃಖವಾಯಿತು. ಅವನು ಮನಸ್ಸಿನಲ್ಲಿ ಅಂದುಕೊಂಡ, ನಾನಾದರೂ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ನಾನೊಂದು ಸಣ್ಣ ನೌಕರಿ ಮಾಡಿಕೊಂಡು ನನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದೇನೆ ಅಂದುಕೊಳ್ಳುತ್ತಾ ಸರೋಜಮ್ಮನವರನ್ನು ಸಂತೈಸುತ್ತಿದ್ದಾನೆ ಮತ್ತು ಕ್ಯಾಂಟೀನ್ನ ಬಿಲ್ಲನ್ನು ನೀಡಿ ಅಲ್ಲಿಂದ ಹೊರಡುವ ಮುಂಚೆ, ಅಮ್ಮ ನೀವು ಅಲ್ಲೇ ಕುಳಿತಿರಿ, ನಾನು ನಿಮ್ಮನ್ನು ಮಧ್ಯಾಹ್ನ ಬಂದು ಭೇಟಿಯಾಗ್ತೇನೆ ಅಂತ ಹೇಳಿರ್ತಾನೆ. ಆದರೆ ಅನಿಲ್ಗೆ ಮಧ್ಯಾಹ್ನ ತುಂಬ ಕೆಲಸವಿದ್ದ ಕಾರಣ ಅವನು ಹಿಂತಿರುಗಿ ಬರಲು ಸಾಧ್ಯವಾಗಲಿಲ್ಲ.
ಈಗ ಸಂಜೆ ಆಯಿತು. ಏರ್ಪೋರ್ಟ್ನ ಹೊರಗಡೆ ಫುಟ್ಪಾತ್ನಲ್ಲಿ ಒಂದು ವಯಸ್ಸಾದ ಮುದುಕಿ ಕುಳಿತುಕೊಂಡಿರುವುದನ್ನು ಅವನು ದೂರದಿಂದಲೇ ಗಮನಿಸ್ತಾನೆ. ಆದರೆ ಅವಳ ಸುತ್ತಲೂ ನಾಯಿಗಳು ಬೊಗಳುತ್ತಾ ಅವಳನ್ನು ಕಚ್ಚಲು ಬರುತ್ತಿದ್ದವು. ಅವಳು ಒಂದು ಕಲ್ಲನ್ನು ಎತ್ತಿಕೊಂಡು ಅವುಗಳನ್ನು ಓಡಿಸಲು ಹರಸಾಹಸ ಪಡುತ್ತಿದ್ದಳು. ಅವಳು ಎದುರುತ್ತಾ ಒಂದೊಂದೇ ಹೆಜ್ಜೆ ಇಡುತ್ತಿದ್ದಾಳೆ. ಹಿಂದೆ ಬರುತ್ತಾ ಸ್ಟ್ರೀಟ್ ಲೈಟ್ನ ಹತ್ರ ಬರ್ತಾಳೆ. ಆ ಬೆಳಕಿನಲ್ಲಿ ಅನಿಲ್ಗೆ ಅವಳ ಮುಖ ಗೋಚರಿಸಿತು. ಆಗ ಯಾರೆಂದು ಗಮನವಿಟ್ಟು ನೋಡಿದಾಗ ಅವಳು ಬೇರೆ ಯಾರೋ ಆಗಿರದೆ ಸರೋಜಮ್ಮನವರೇ ಆಗಿದ್ದರು. ಇದನ್ನೆಲ್ಲ ನೋಡಿ ಅನಿಲ್ಗೆ ತಡೆಯಲಾಗಲಿಲ್ಲ. ಅವನು ಒಂದು ಬಡಿಗೆಯನ್ನು ಎತ್ತಿಕೊಂಡು ನಾಯಿಗಳನ್ನು ಓಡಿಸತೊಡಗಿದ. ಅನಂತರ ಸರೋಜಮ್ಮನವರನ್ನು ಕೈ ಹಿಡಿದುಕೊಂಡು ಒಂದು ಕಡೆ ಕೂರಿಸಿದ. ಕೂಡಲೇ ತನ್ನ ಹೆಂಡತಿ ವೀಣಾಗೆ ಕರೆ ಮಾಡಿ ನಡೆದ ವಿವರವನ್ನೆಲ್ಲ ತಿಳಿಸ್ತಾನೆ. ಆಗ ಅನಿಲ್ ಹೇಳ್ತಾನೆ, ವೀಣಾ, ಹಣವಿಲ್ಲದ ಕಾರಣ ನಮ್ಮಮ್ಮನನ್ನು ನಾನು ನನ್ನಿಂದ ಉಳಿಸ್ಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಈ ತಾಯಿಯನ್ನು ಇದೇ ಪರಿಸ್ಥಿತಿಯಲ್ಲಿ ಇಲ್ಲಿ ಬಿಟ್ಬರೋದು ಹೇಗೆ? ಅವಳಿಗೆ ಏನಾದರೂ ತೊಂದರೆ ಆಗಿಬಿಟ್ರೆ ನನ್ನನ್ನು ಆ ದೇವರು ಕೂಡ ಕ್ಷಮಿಸೋದಿಲ್ಲ. ಈಗ ಏನಾದರೂ ಆಗಲಿ ಹೋಗಲಿ ವೀಣಾ, ಇವರಿಗೆ ನಮ್ಮಿಂದ 2 ಹೊತ್ತಿನ ಊಟವನ್ನು ಹಾಕಲಿಕ್ಕೆ ಸಾಧ್ಯವಿದೆ ಮತ್ತು ವಯಸ್ಸಾದವರಿಗೆ ಇದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು ವೀಣಾ? ನೀನು ಒಪ್ಪಿಕೊಳ್ಳುವುದಾದರೆ ನಾನು ಇವರನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಬರಬಹುದಾ ಎಂದು ಹೆಂಡತಿ ಬಳಿಯಲ್ಲಿ ಕೇಳ್ಕೊಳ್ತಾನೆ. ವೀಣಾ ನಿಜಕ್ಕೂ ತುಂಬಾ ಒಳ್ಳೆಯ ಹುಡುಗಿ, ತಿಳಿದವಳು ಹಾಗೂ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವಳಾಗಿದ್ದಳು. ಆಗ ವೀಣಾ ಹೇಳ್ತಾಳೆ, ನಂದೇನು ಅಭ್ಯಂತರ ಇಲ್ಲ ರೀ, ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ಕರ್ಕೊಂಡು ಬನ್ನಿ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ಸಹಾಯವನ್ನು ಮಾಡೋಣ ಮತ್ತು ನಾವು ತಿನ್ನೋದ್ರಲ್ಲಿ ಅವರಿಗೂ ಸ್ವಲ್ಪ ನೀಡೋಣ. ನಮ್ಮನೆಗೆ ಹೊಸ ಅಮ್ಮ ಬಂದರು ಅಂತ ತಿಳಿದುಕೊಳ್ಳೋಣ ಎಂದು ಸಂತೋಷದಿಂದ ಉತ್ತರಿಸ್ತಾಳೆ. ಇದನ್ನು ಕೇಳಿದ ಅನಿಲ್ಗೆ ತುಂಬ ಖುಷಿಯಾಯಿತು. ಸರೋಜಮ್ಮನನ್ನು ಕರೆದುಕೊಂಡು ತನ್ನ ಮನೆಗೆ ತಲುಪಿದ. ಅವನ ಮನೆ ತುಂಬ ಚಿಕ್ಕದಾಗಿತ್ತು. ಇಷ್ಟೇ ಮನೆಯಲ್ಲಿ ತನ್ನ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಅವನು ಜೀವನ ನಡೆಸುತ್ತಿದ್ದ. ಆಗ ಸರೋಜಮ್ಮ ಆ ಚಿಕ್ಕ ಮನೆಯನ್ನು ನೋಡಿ ಹೇಳ್ತಾಳೆ, ಮಗನೇ, ನೀವು ನನ್ನ ಸಲುವಾಗಿ ತೊಂದರೆ ತೆಗೆದುಕೊಳ್ಳುವುದು ಬೇಡ. ದೇವರು ನನ್ನ ಹಣೆ ಬರದಲ್ಲಿ ಏನು ಬರೆದಿದ್ದಾನೋ ಅದೇ ಆಗಲಿ, ನಾನು ಬೇರೆ ಎಲ್ಲಿಯಾದರೂ ಇರ್ತೇನೆ ಅಂತ ಹೊರಡಲು ಪ್ರಯತ್ನವನ್ನು ಪಡ್ತಾಳೆ. ಆಗ ಅನಿಲ್ ಹೇಳ್ತಾನೆ, ಇಲ್ಲ ಅಮ್ಮ, ನಿಲ್ಲಿ, ನೀವು ಬಂದಿರೋದ್ರಿಂದ ನಮಗೆ ನಿಜಕ್ಕೂ ತೊಂದರೆ ಇಲ್ಲ, ಬದಲಾಗಿ ನಮಗೆ ತುಂಬ ಖುಷಿಯಾಗುತ್ತೆ, ಹೌದಲ್ವಾ ವೀಣಾ ಎಂದು ಹೆಂಡತಿ ಕಡೆಗೆ ನೋಡಿ ಕೇಳ್ತಾನೆ. ಅದಕ್ಕೆ ವೀಣಾ ಸಹ ಖುಷಿಯಿಂದ, ಆ ಅಮ್ಮ, ಅನಿಲ್ ಸರಿಯಾಗಿ ಹೇಳ್ತಿದ್ದಾರೆ, ನೀವು ಬಂದಿರೋದ್ರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವೇ ಹೇಳಿದ್ರಲ್ಲಮ್ಮ, ನಮ್ಮ ಹಣೆ ಬರದಲ್ಲಿ ಏನು ಬರೆದಿರುತ್ತೋ ಅದೇ ಆಗುತ್ತೆ ಅಂತ. ಇವತ್ತಿಂದ ನೀವು ಈ ಮನೇಲಿ ಇರೋದು ಅಂತ ನಿಮ್ಮ ಹಣೆ ಬರದಲ್ಲಿ ಬರೆದಿದೆ ಅನ್ಕೊಳ್ಳಿ ಎಂದು ಹೇಳುತ್ತಾ, ಒಳಗೆ ಬನ್ನಿಮ್ಮ, ಇವತ್ತಿಂದ ಈ ಮನೆಯನ್ನು ನಿಮ್ಮ ಮನೆಯಂತೆ ತಿಳಿದುಕೊಳ್ಳಿ ಎಂದು ವೀಣಾ ಸರೋಜಮ್ಮನವರ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಲು ಕುರ್ಚಿಯನ್ನು ನೀಡ್ತಾಳೆ. ಹಾಗೆಯೇ ಕುಡಿಯಲು ನೀರನ್ನು ಸಹ ನೀಡ್ತಾಳೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತುಕೊಳ್ತಾರೆ. ಆದರೆ ಸರೋಜಮ್ಮನವರಿಗೆ ಸ್ವಲ್ಪ ಮುಜುಗರವಾಗುತ್ತಿತ್ತು. ಅವರು ಸಹ ಎಲ್ಲರ ಜೊತೆ ಊಟವನ್ನು ಮಾಡತೊಡಗಿದ್ದರು. ಆಗ ವೀಣಾ ಹೇಳ್ತಾಳೆ, ಅಮ್ಮ, ನಮ್ಮ ಮನೆ ಚಿಕ್ಕದಿರಬಹುದು, ಆದರೆ ನಮ್ಮ ಹೃದಯದಲ್ಲಿ ನಿಮಗಾಗಿ ದೊಡ್ಡ ಜಾಗವಿದೆ. ನೀವೇನು ಚಿಂತೆ ಮಾಡಬೇಡಿ, ನಮ್ಮನ್ನು ನಿಮ್ಮ ಮಕ್ಕಳಂತೆ ತಿಳಿಯಿರಿ. ಇಂದಿನಿಂದ ನೀವು ಸಹ ಈ ಮನೆಯ ಒಬ್ಬ ಸದಸ್ಯರು. ಆದ್ದರಿಂದ ನೀವು ನಿಶ್ಚಿಂತೆಯಿಂದಿರಿ. ಒಂದು ವೇಳೆ ಇಲ್ಲಿ ನಿಮಗೇನಾದರೂ ತೊಂದರೆ ಆಗ್ತಿದ್ರೆ ನನಗೆ ತಿಳಿಸಿ ಎಂದು ಸರೋಜಮ್ಮನವರ ಕೈ ಮೇಲೆ ಕೈ ಇಟ್ಟು ಹೇಳ್ತಾಳೆ ವೀಣಾ. ಇದನ್ನು ಕೇಳಿಸಿಕೊಂಡ ಸರೋಜಮ್ಮ ಕಣ್ಣೀರು ಹಾಕುತ್ತಾ, ಯಾವತ್ತೂ ಖುಷಿಯಾಗಿರು ಮಗಳೇ ಎಂದು ವೀಣಾಳ ತಲೆ ಮೇಲೆ ಕೈ ಇಟ್ಟು ಹಾರಸಿದಳು. ಯಾವ ಗಳಿಗೆಯಲ್ಲಿ ನನ್ನ ಮಗ ನನ್ನನ್ನು ತಿರಸ್ಕರಿಸಿದನೋ ಅಂತಹ ಸಮಯದಲ್ಲಿ ನೀವಿಬ್ಬರು ನನಗೆ ಆಸರೆಯನ್ನು ನೀಡಿದ್ದೀರಿ. ಇಂದಿನಿಂದ ನೀವೇ ನನ್ನ ಮಗ ಮತ್ತು ನನ್ನ ಸೊಸೆ ಎಂದು ಅವಳ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳುತ್ತಿದ್ದಾಳೆ. ಅದಕ್ಕೆ ವೀಣಾ, ಅಮ್ಮ ಸಾಕು, ಮತ್ತೇನು ಯೋಚಿಸಬೇಡಿ, ಈಗ ಊಟ ಮಾಡಿ ಆರಾಮಾಗಿ ಮಲಗಿ ಬೆಳಗ್ಗೆ ಮಾತಾಡೋಣ ಎಂದು ಹೇಳ್ತಾಳೆ. ಆಗ ಸರೋಜಮ್ಮ ಊಟ ಮಾಡಿ ಸಮಾಧಾನದಿಂದ ಕಣ್ತುಂಬ ನಿದ್ದೆ ಮಾಡುತ್ತಾಳೆ. ಅವತ್ತಿನ ರಾತ್ರಿ ಬೆಳಗ್ಗೆ ಬೇಗ ಎದ್ದು ಅನಿಲ್ ಎಂದಿನಂತೆ ಸ್ನಾನ ಮಾಡಿ ಕೆಲಸಕ್ಕೆ ಹೋದ. ಮಕ್ಕಳಿಬ್ಬರು ಶಾಲೆಗೆ ಹೊರಟರು. ಮನೆಯಲ್ಲಿ ವೀಣಾ ಮತ್ತು ಸರೋಜಮ್ಮ ಇಬ್ಬರೇ ಇದ್ದರು. ಇಡೀ ದಿನ ಅವರು ಮಾತನಾಡಿಕೊಳ್ಳುತ್ತಿದ್ದಾರೆ. ವೀಣಾ ತನ್ನ ಮನೆ ಪರಿವಾರ ಮತ್ತು ಮನೆಯ ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತಿದ್ದಾಳೆ. ಹಾಗೆ ಸರೋಜಮ್ಮನವರು ಸಹ ತಮ್ಮ ಮಗ ಮತ್ತು ಸೊಸೆಯ ಕೆಟ್ಟ ಅವಾಂತರಗಳನ್ನು ಹೇಳುತ್ತಿದ್ದಾಳೆ. ಅದನ್ನು ಕೇಳಿ ವೀಣಾಗೆ ಆ ಸರೋಜಮ್ಮನವರ ಮೇಲೆ ಮತ್ತಷ್ಟು ಅನುಕಂಪ ಹಾಗೂ ಪ್ರೀತಿ ಹೆಚ್ಚಾಯಿತು. ಅಮ್ಮ, ನಿಮ್ಮ ಮಗ ಮತ್ತು ಸೊಸೆ ಎಂಥ ನೀಚರು, ಕೆಟ್ಟ ಮನುಷ್ಯರು. ತಮ್ಮ ಸ್ವಂತ ತಾಯಿ ಜೊತೆ ಯಾರಾದರೂ ಸರಿ ಈ ರೀತಿ ನಡೆದುಕೊಳ್ತಾರಾ? ಅವರಿಬ್ಬರಿಗೂ ಈಗ ನಿಮ್ಮ ದುಃಖ ಅರ್ಥವಾಗುವುದಿಲ್ಲ. ಅವರಿಗೆ ಹೀಗೆ ನಿಮಗೆ ಬಂದ ಪರಿಸ್ಥಿತಿ ಬಂದಾಗ ಅವರಿಗೆ ಅರ್ಥವಾಗಬಹುದು ಎಂದು ವೀಣಾ ಹೇಳ್ತಾಳೆ. ಆಗ ಸರೋಜಮ್ಮ, ಮಗಳೇ, ನಿಮ್ಮ ಮನೆಯಲ್ಲಿ ಎಷ್ಟು ಕಡಿಮೆ ಜಾಗವಿದ್ದರೂ ನಿಮ್ಮ ಹೃದಯ ವಿಶಾಲತೆ ಮಾತ್ರ ತುಂಬ ದೊಡ್ಡದಾಗಿದೆ, ತುಂಬ ಸ್ವಚ್ಛ ಹಾಗೂ ನಿಯತ್ತಾಗಿದೆ ಎಂದು ವೀಣಾಳನ್ನು ಅಪ್ಪಿಕೊಂಡು ಹೇಳ್ತಾಳೆ. ಹೀಗೆ ದಿನಗಳು ಹುರುಳಿದವು. ಸರೋಜಮ್ಮನವರು ಈಗ ಮನೆಯ ಸದಸ್ಯರಂತೆ ಮನೆಯ ಎಲ್ಲ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ವೀಣಾಳಿಗೂ ಮನೆಯ ಕೆಲಸಗಳಲ್ಲಿ ಸಹಾಯವನ್ನು ಮಾಡುತ್ತಿದ್ದಾರೆ. ಮಕ್ಕಳನ್ನು ಶಾಲೆಗೆ ರೆಡಿ ಮಾಡುವುದು, ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿಯನ್ನು ತರುವುದು, ಇಂತಹ ಹಲವಾರು ಸಣ್ಣ ಪುಟ್ಟ ಕೆಲಸಗಳನ್ನು ಸರೋಜಮ್ಮನವರು ಮಾಡ್ತಿದ್ರು. ಇದರಿಂದ ವೀಣಾ ಸಹ ತುಂಬ ಖುಷಿಯಾಗಿದ್ದಳು. ನಮ್ಮ ಮನೆಗೆ ಯಾರೂ ಅತಿಥಿಗಳೇ ಬರ್ತಿರ್ಲಿಲ್ಲ, ಈಗ ನೀವು ಬಂದ ಮೇಲೆ ನಮ್ಮ ಮನೆ ತುಂಬಿದಂತಾಗಿದೆ, ನಮಗೆ ತಾಯಿ ಇಲ್ಲದ ಕೊರಗು ನೀಗಿದಂತಾಗಿದೆ. ಹೇಗೆ ದೊಡ್ಡ ಮರದ ನೆರಳಿನಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಆಸರೆಯನ್ನು ಪಡೆಯುತ್ತವೋ ಹಾಗೆ ನಮ್ಮ ಮನೆಯಲ್ಲಿ ನಿಮ್ಮ ಆಗಮನದಿಂದ ನಮಗೆಲ್ಲ ನಮ್ಮ ತಾಯಿ ಮರಳಿ ಬಂದಂತಾಗಿದೆ ಎಂದು ಖುಷಿ ಪಡುತ್ತಿದ್ದಾಳೆ ವೀಣಾ.
ಹೀಗೆ ಒಂದು ಹಿರಿಯ ಜೀವದ ಮಾರ್ಗದರ್ಶನದಲ್ಲಿ ಕಿರಿಯರೆಲ್ಲ ತುಂಬ ಸಂತೋಷದಿಂದ ಇದ್ದರು. ಒಮ್ಮೆ ಸರೋಜಮ್ಮನವರು ಅನಿಲ್ನನ್ನು ಕರೆದು, ಮಗನೇ, ನನಗೆ ಯಾವುದಾದ್ರೂ ಒಂದು ಕೆಲಸ ಕೊಡಿಸುವಂತ ಕೇಳಿಕೊಳ್ತಾಳೆ. ಆಗ ಅನಿಲ್ ಆಕೆಯ ಕೋರಿಕೆಯನ್ನು ತಿರಸ್ಕರಿಸಿ ಹೇಳಿದ, ನಿಮ್ಮಿಂದ ಕೆಲಸ ಮಾಡಿಸುವಂಥ ಕೆಟ್ಟ ಪರಿಸ್ಥಿತಿ ನಮಗೆ ಬಂದಿಲ್ಲ. ಅಂಥ ಪರಿಸ್ಥಿತಿ ಬಂದರೂ ವೀಣಾ ನನ್ನ ಜೊತೆಯಲ್ಲಿ ಇದ್ದಾಳೆ, ಅವಳು ಕೆಲಸಕ್ಕೆ ಹೋಗ್ತಾಳೆ. ನೀವು ಮನೆಯಲ್ಲಿದ್ದು ನಮ್ಮ ಮಕ್ಕಳ ಯೋಗಕ್ಷೇಮವನ್ನು ಮತ್ತು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಒಂದು ವೇಳೆ ನನಗೆ ಅವಶ್ಯಕತೆ ಇದ್ದರೆ ನಾನು ಹೇಳ್ತೇನೆ. ವೀಣಾ ಸಹ ಎಲ್ಲಾದರೂ ಕೆಲಸ ನೋಡ್ಕೊಳ್ತಾಳೆ, ನೀವೇನು ಚಿಂತಿತರಾಗಬೇಡಿ ಎಂದು ಅನಿಲ್ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಮೇಲೆ ಸರೋಜಮ್ಮ ಮತ್ತೆ ಏನನ್ನು ಮಾತನಾಡದೆ ತಲೆ ಸುಮ್ಮನೆ ಆಡಿಸುತ್ತಾ ಕುಳಿತುಕೊಂಡಳು. ಇದನ್ನೆಲ್ಲ ಗಮನಿಸುತ್ತಿದ್ದ ವೀಣಾ ಹೇಳ್ತಾಳೆ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ನೀವು ನನ್ನ ಮಾತು ಎಲ್ಲಿ ಕೇಳ್ತೀರಿ? ಈಗ ನಿಮ್ಮ ಮಗನೇ ಹೇಳಿದ್ನಲ್ಲ, ಈಗ ನೀವು ಒಪ್ಪಿಕೊಳ್ಳದೆ ಬೇರೆ ದಾರಿ ಇಲ್ಲ ಎಂದು ನಗತೊಡಗಿದಳು. ಆಗ ವೀಣಾ ಸರೋಜಮ್ಮನ ಹತ್ತಿರ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ ಹೇಳ್ತಾಳೆ, ಅಮ್ಮ, ನೀವೇಕೆ ಚಿಂತೆ ಮಾಡ್ತೀರಿ? ಈಗ ನಿಶ್ಚಿಂತೆ ಇದ್ದೀರಿ, ಎಲ್ಲವೂ ಸರಿ ಹೋಗುತ್ತೆ ಎಂದು ಹೇಳುತ್ತಾ ಅಡಿಗೆ ಮನೆಗೆ ಹೋಗಿ ರುಚಿಯಾದ ತಿಂಡಿಯನ್ನು ತಯಾರು ಮಾಡಿ ಎಲ್ಲರಿಗೂ ಬಡಿಸುತ್ತಾಳೆ. ತಿಂಡಿಯನ್ನು ತಿಂದ ಮಕ್ಕಳು ಮತ್ತು ಅನಿಲ್ ಮನೆಯಿಂದ ಹೊರಡುತ್ತಾರೆ. ಸ್ವಲ್ಪ ಸಮಯದ ನಂತರ ತಿಂಡಿಯನ್ನು ತಿಂದ ಸರೋಜಮ್ಮ, ಮಗಳೇ, ನನಗೆ ಚೀಲ ಕೊಡು, ನಾನು ತರಕಾರಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ವೀಣಾಳ ಬಳಿಯಲ್ಲಿ ಚೀಲವನ್ನು ತೆಗೆದುಕೊಂಡು ಮಾರ್ಕೆಟ್ಗೆ ಹೋಗ್ತಾಳೆ. ಮಾರ್ಕೆಟ್ನಲ್ಲಿ ತರಕಾರಿಯನ್ನು ಖರೀದಿ ಮಾಡಿ ಹಿಂತಿರುಗುತ್ತಿರುವಾಗ ಒಬ್ಬ ಹುಡುಗ ಲಾಟ್ರಿ ಅಂತ ಟಿಕೆಟ್ ಅನ್ನು ಮಾರ್ತಿದ್ದ. ಒಂದು ಟಿಕೆಟ್ನ ಬೆಲೆ 10 ರೂ ಆಗಿತ್ತು. ಆದರೆ ಲಾಟ್ರಿಯ ಬಹುಮಾನದ ಮೊತ್ತ 10 ಕೋಟಿ ಆಗಿತ್ತು. ಆ ಸಮಯದಲ್ಲಿ ಸರೋಜಮ್ಮನವರಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ. ಕೂಡಲೇ ಆ ಹುಡುಗನ ಬಳಿ ಬಂದು ಒಂದು ಲಾಟ್ರಿ ಟಿಕೆಟ್ ಅನ್ನು ಖರೀದಿ ಮಾಡ್ತಾರೆ. ಅದನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ತರಕಾರಿಯನ್ನು ವೀಣಾಗೆ ನೀಡ್ತಾರೆ. ವೀಣಾ ತರಕಾರಿಯನ್ನು ತೆಗೆದುಕೊಂಡು ಅಡುಗೆ ಮನೆ ಹತ್ತ ಹೋಗುತ್ತಿರುವಾಗ ಮತ್ತೆ ಸರೋಜಮ್ಮ ವೀಣಾಳನ್ನು ಕರೆದು ಆ ಲಾಟ್ರಿ ಟಿಕೆಟ್ ಅನ್ನು ನೀಡ್ತಾಳೆ. ಮಗು, ಈ ಟಿಕೆಟ್ ಅನ್ನು ತುಂಬಾ ಹುಷಾರಾಗಿಡು, ಯಾರು ಗೊತ್ತು, ನಾಳೆ ನಮಗೂ ಲಕ್ ಬಂದರೂ ಬರಬಹುದು ಎಂದು ನಗುತ್ತಾ ಆ ಲಾಟ್ರಿ ಟಿಕೆಟ್ ಅನ್ನು ಅವಳ ಕೈಯಲ್ಲಿ ಇಡ್ತಾಳೆ. ಆಗ ವೀಣಾ, ಅಮ್ಮ, ಇದನ್ನೆಲ್ಲ ಯಾಕೆ ತಗೊಂಡು ಬಂದ್ರಿ? ಇದೆಲ್ಲ ಬರೀ ಸುಳ್ಳು ಅಮ್ಮ, ನಾನು ಇಲ್ಲಿವರೆಗೆ ಯಾರಿಗೂ ಲಾಟ್ರಿ ಹೊಡೆದಿದ್ದು ನೋಡೇ ಇಲ್ಲ, ಬರೀ ಅಲ್ಲಿ ಇಲ್ಲಿ ಗಾಳಿ ಸುದ್ದಿ ಮಾತ್ರ ಕೇಳಿದ್ದೆ, ಹೋಗ್ಲಿ ಬಿಡಿ, ನೀವು ಇಷ್ಟಪಟ್ಟು ತಂದಿದ್ದೀರಿ ಅಂದಮೇಲೆ ನಾನು ಅದನ್ನು ಜೋಪಾನ ಮಾಡ್ತೇನೆ ಎಂದು ಹೇಳಿ ತನ್ನ ಕಪಾಟಿನಲ್ಲಿ ಭದ್ರವಾಗಿ ಬಟ್ಟೆಯ ಕೆಳಗೆ ಇಡ್ತಾಳೆ. ಈಗ ಸರೋಜಮ್ನವರು ಯಾವಾಗ ತರಕಾರಿ ತರುವುದಕ್ಕೆ ಹೋಗ್ತಿದ್ರೋ ಅವಾಗೆಲ್ಲ ಒಂದೊಂದು ಲಾಟ್ರಿ ಟಿಕೆಟ್ ಅನ್ನು ಸಹ ಖರೀದಿ ಮಾಡಿ ಮನೆಗೆ ತರ್ತಿದ್ರು ಮತ್ತು ಪ್ರತಿ ತಿಂಗಳ ಕೊನೆಯಲ್ಲಿ ಆ ಲಾಟ್ರಿ ವಿಜೇತರನ್ನು ಘೋಷಣೆ ಮಾಡುತ್ತಿದ್ದರು. ಲಾಟ್ರಿ ಟಿಕೆಟ್ ನೀಡುವಾಗ ಆ ಹುಡುಗ ಹೇಳಿದ್ದ, ಅಮ್ಮ, ಈ ಚಾನಲ್ ಅನ್ನು ಆನ್ ಮಾಡಿ ಇಡಿ, ಇದರಲ್ಲಿ ಬಹುಮಾನ ವಿಜೇತ ನಂಬರ್ ಅನ್ನು ತಿಂಗಳ ಕೊನೆಯಲ್ಲಿ ಘೋಷಣೆ ಮಾಡಲಾಗುತ್ತದೆ ಮತ್ತು ಈ ಟಿಕೆಟ್ಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಒಂದು ವೇಳೆ ನಿಮ್ಮ ನಂಬರಿಗೆ ಬಂದರೆ ಟಿವಿಯಲ್ಲಿ ಯಾವ ಅಡ್ರೆಸ್ ನೀಡುತ್ತಾರೋ ಆ ಅಡ್ರೆಸ್ಗೆ ನೀವು ಹೋಗಬೇಕಾಗಿ ಬರುತ್ತದೆ. ಇದರ ಅರ್ಥ ಏನಂದ್ರೆ, ಅಮ್ಮ, ಒಂದು ವೇಳೆ ನಿಮಗೆ ಲಾಟ್ರಿ ಹೊಡೆದಿದ್ರೆ ಮಾತ್ರ, ಓಕೆನಾ ಎಂದು ಆ ಹುಡುಗ ಹೇಳಿರ್ತಾನೆ. ಸರೋಜಮ್ಮನವರು ಎಲ್ಲ ಟಿಕೆಟ್ಗಳನ್ನು ವೀಣಾಳಿಗೆ ಕೊಟ್ಟು ಸಂಭಾಳಿಸಿ ಇಡಲು ಹೇಳಿರ್ತಾರೆ. ಅಂದು ತಿಂಗಳ ಕೊನೆಯ ಇಂದಿನ ದಿನ. ಸರೋಜಮ್ಮ ವೀಣಾಳನ್ನು ಕರೆದು, ವೀಣಾ, ನಾಳೆ ತುಂಬ ಮಹತ್ವದ ದಿನವಾಗಿದೆ, ನಾಳೆ ಲಾಟ್ರಿ ವಿಜೇತರನ್ನು ಘೋಷಣೆ ಮಾಡ್ತಾರೆ, ಆದ್ದರಿಂದ ಎಲ್ಲ ಟಿಕೆಟ್ಗಳನ್ನು ಜೋಪಾನವಾಗಿ ಇಡು, ನಾಳೆ ನೋಡೋಣವೆಂದು ತಿಳಿಸ್ತಾಳೆ. ಆದರೆ ಈ ಲಾಟ್ರಿ ಟಿಕೆಟ್ಗಳ ಬಗ್ಗೆ ಅನಿಲ್ಗೆ ತಿಳಿದಿರುವುದಿಲ್ಲ. ಬೆಳಗ್ಗೆ ಆಯಿತು. ಎಂದಿನಂತೆ ಅನಿಲ್ ಮತ್ತು ಮಕ್ಕಳು ಮನೆಯಿಂದ ಹೊರಟ ನಂತರ ಸರೋಜಮ್ಮ ಹಾಗೂ ವೀಣಾ ಟಿವಿಯನ್ನು ಆನ್ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಈ ಲಾಟ್ರಿಯ ವಿಜೇತರನ್ನು ಈಗ ಘೋಷಣೆ ಮಾಡಲಿದ್ದೇವೆ ಎಂದು ಟಿವಿಯಲ್ಲಿ ನಿರೂಪಕರು ಹೇಳ್ತಾರೆ. ವೀಣಾ ಮತ್ತು ಸರೋಜಮ್ಮನವರು ತಂದಿದ್ದ ಎಲ್ಲ ಟಿಕೆಟ್ಗಳನ್ನು ತಮ್ಮ ಮುಂದೆ ಇಟ್ಟುಕೊಂಡು ರಿಸಲ್ಟ್ ಅನೌನ್ಸ್ಮೆಂಟ್ಗಾಗಿ ಕಾದು ಕುಳಿತರು. ಹೇಗೆ ಲಾಟ್ರಿ ವಿಜೇತರನ್ನು ಘೋಷಣೆ ಮಾಡುತ್ತಿದ್ದರೋ ಹಾಗೆ ಅವಳು ಲಾಟ್ರಿ ಟಿಕೆಟ್ಗಳನ್ನು ಚೆಕ್ ಮಾಡ್ಕೊಳ್ತಿದ್ದಾಳೆ. ಲಾಟ್ರಿಯ 3 ವಿಜೇತರನ್ನು ಘೋಷಣೆ ಮಾಡುತ್ತಿದ್ದಾರೆ. ಮೊದಲನೇ ವಿಜೇತರಿಗೆ 10 ಕೋಟಿ, ಎರಡನೇ ವಿಜೇತರಿಗೆ 5 ಕೋಟಿ ಹಾಗೂ ಮೂರನೇ ವಿಜೇತರಿಗೆ 50 ಲಕ್ಷ ಬಂಪರ್ ಬಹುಮಾನಗಳಿದ್ದವು. ಸರೋಜಮ್ಮ ಹಾಗೂ ವೀಣಾ ಇಬ್ಬರು ಕೈ ಜೋಡಿಸಿಕೊಂಡು ಕುಳಿತಿದ್ದಾರೆ. ತಮಗೆ ಲಾಟ್ರಿಯ ಬಹುಮಾನ ಪ್ರಾಪ್ತವಾಗಲೆಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. 3ನೇ ಬಹುಮಾನದಿಂದ ನಂಬರ್ ಆಯ್ಕೆ ಶುರುವಾಯಿತು. ಎಲ್ಲಕ್ಕಿಂತ ಮೊದಲು 3ನೇ ವಿಜೇತರ ನಂಬರ್ ಘೋಷಣೆಯನ್ನು ಮಾಡಲಾಯಿತು. ಅದರ ನಂತರ 2ನೇ ವಿಜೇತರ ನಂಬರ್ ಘೋಷಣೆಯಾಯಿತು. ಆದರೆ ಈ 2 ಬಹುಮಾನಗಳಲ್ಲಿ ಸರೋಜಮ್ಮನವರ ಟಿಕೆಟ್ಗಳಲ್ಲಿ ಯಾವುದೇ ಬಹುಮಾನ ಬಂದಿರಲಿಲ್ಲ. ಆದರೆ ಈಗಲೂ ಒಂದು ಅವಕಾಶ ಬಾಕಿ ಇತ್ತು. ಇವರಿಬ್ಬರು ಟಿವಿಯನ್ನು ತದೇಕ ಚಿತ್ತದಿಂದ ನೋಡ್ತಾ ಇದ್ದಾರೆ. ಮೊದಲನೇ ಬಹುಮಾನದ ನಂಬರನ್ನು ಸಹ ಘೋಷಣೆ ಮಾಡ್ತಿದ್ದಂಗೆ ಇಬ್ಬರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡರು. ಅಂದರೆ 3ನೇ ಬಹುಮಾನದ ಟಿಕೆಟ್ಗೆ ಪ್ರಥಮ ಬಹುಮಾನವಾಗಿ 10 ಕೋಟಿಯ ಬಹುಮಾನವಿತ್ತು. ಅದು ಸಹ ಬೇರೆಯವರ ಪಾಲಾಯಿತು. ಘೋಷಣೆ ಮಾಡಿದ 3 ನಂಬರ್ಗಳಲ್ಲಿ ಯಾವ ನಂಬರ್ ಸಹ ಸರೋಜಮ್ಮನವರ ಟಿಕೆಟ್ನಲ್ಲಿ ಇರಲಿಲ್ಲ. ವೀಣಾ ಕೋಪದಿಂದ ಆ ಟಿಕೆಟ್ಗಳನ್ನು ಎಸೆಯತೊಡಗಿದ್ದಳು. ಈಗ ಟಿವಿಯಲ್ಲಿ ಘೋಷಣೆ ಮಾಡುತ್ತಿರುವ ಆಂಕರ್, ಕ್ಷಮಿಸಿ ವೀಕ್ಷಕರೇ, ಇಲ್ಲಿ ಒಂದು ಸಣ್ಣ ಪ್ರಮಾದವಾಗಿದೆ. ಪ್ರಥಮ ಬಹುಮಾನದ ನಂಬರ್ ಅಚಾತುರ್ಯದಿಂದ ತಪ್ಪಾಗಿ ಹೇಳಲಾಗಿದೆ. ಪ್ರಥಮ ಬಹುಮಾನವನ್ನು ಪಡೆದ ಟಿಕೆಟ್ನ ಸಂಖ್ಯೆಗಳು ಬೇರೆಯಾಗಿವೆ. ಇಲ್ಲಿ ಓದುವವರಿಂದ ತಪ್ಪಾಗಿದೆ ಎಂದು ಬೇರೆ ಹೊಸ ನಂಬರ್ ಅನ್ನು ಘೋಷಣೆ ಮಾಡ್ತಾರೆ. ಯಾವಾಗ ಟಿವಿ ಪರದೆಯ ಮೇಲೆ ಆ ಹೊಸ ನಂಬರ್ನ ಘೋಷಣೆಯಾಗುತ್ತೋ ಆಗ ಸರೋಜಮ್ಮ ಮತ್ತು ವೀಣಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಇದ್ರು. ಏಕೆಂದರೆ ನಿನ್ನೆಯಷ್ಟೇ ಪ್ರಥಮ ಬಹುಮಾನದ ಟಿಕೆಟ್ ಅನ್ನು ಖರೀದಿ ಮಾಡಿದ್ರು. ಈಗ ಈ ನಂಬರ್ಗೆ ಪ್ರಥಮ ಬಹುಮಾನ ಬಂದಿದೆ. ಇದನ್ನು ತಿಳಿದ ಇಬ್ಬರ ಆನಂದಕ್ಕೆ ಪಾರವೇ ಇರಲಿಲ್ಲ. ಸಂತೋಷ ಉಕ್ಕಿ ಹರಿದು ತಡೆಯದೆ ಖುಷಿಯಿಂದ ನೃತ್ಯವನ್ನು ಮಾಡುತ್ತಿದ್ದಾರೆ.
ಅಷ್ಟರಲ್ಲಿ ಅನಿಲ್ ಮನೆಗೆ ಬಂದ. ಯಾವುದೋ ಇಂಪಾರ್ಟೆಂಟ್ ಮಹತ್ವದ ಕಾಗದ ಪತ್ರಗಳನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದ ಕಾರಣ ವಾಪಸ್ ಬಂದಿರ್ತಾನೆ. ಕೆಲವು ದಿನಗಳಿಂದ ಏರ್ಪೋರ್ಟ್ನವರು ಆ ಕಾಗದ ಪತ್ರಗಳನ್ನು ಕೇಳುತ್ತಿದ್ದರು, ಆದರೆ ಅನಿಲ್ ಮರ್ತೋಗ್ತಿದ್ದ. ಆದರೆ ಇಂದು ಆ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಹೋಗಲೇಬೇಕು ಎಂದು ಹಿಂತಿರುಗಿ ಬಂದಿದ್ದ. ಅವನು ತನ್ನ ಹೆಂಡತಿ ಮತ್ತು ಅಮ್ಮನನ್ನು ನೋಡಿ ತುಂಬ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿರುವುದನ್ನು ನೋಡಿದಾಗ ಅವನು ನಗುತ್ತಾ ಕೇಳಿದ, ಅರೆ ಇದೇನು ಆಶ್ಚರ್ಯ, ಇವತ್ತು ನೀವಿಬ್ರು ಇಷ್ಟೊಂದು ಖುಷಿಯಾಗಿದ್ದೀರಾ, ಏನು ಸಿಕ್ತು ನಿಮ್ಮಿಬ್ಬರಿಗೂ ಎಂದು ತಾನು ತಂದಿದ್ದ ಬ್ಯಾಗ್ ಇಡುತ್ತಾ ಕೇಳ್ತಾನೆ. ಆಗ ವೀಣಾ ಖುಷಿಯಿಂದ ಅನಿಲ್ನನ್ನು ಅಪ್ಪಿಕೊಂಡು ಬಿಡ್ತಾಳೆ. ಇನ್ಮೇಲೆ ನೀನು ಈ ಸಣ್ಣ ಪುಟ್ಟ ಕೆಲಸ ಮಾಡುವ ಅಗತ್ಯ ಇಲ್ಲ, ಇಂದಿನಿಂದ ನಮಗೆ ಎಲ್ಲ ಒಳ್ಳೇದಾಗುತ್ತೆ. ಆಗ ಅನಿಲ್ ಅವಳನ್ನು ದೂರ ತಳ್ಳುತ್ತಾ ಕೇಳ್ತಾನೆ, ಏನು ಮಾಡ್ತಿದ್ಯಾ ವೀಣಾ, ಇದು ತುಂಬ ಅತಿ ಆಯಿತು ಅನಿಸ್ತಾ ಇಲ್ವಾ ಎಂದು ಕೋಪದಿಂದ ಹೇಳ್ತಾನೆ. ಆಗ ಸರೋಜಮ್ಮನವರು ನಗ್ತಾ ಹೇಳ್ತಾರೆ, ಅಯ್ಯೋ ಮಗನೇ, ಈ ವಿಷಯ ತಿಳಿದ್ರೆ ನೀನು ಕೂಡ ಸಂತೋಷ ಪಡ್ತೀಯ. ಆವಾಗ ಅನಿಲ್ ಹೇಳ್ತಾನೆ, ಅದು ಹಾಗಲ್ಲಮ್ಮ, ಅಷ್ಟೊಕ್ಕೆ ಏನು ಅಂಥದ್ದು ನಡೀತು, ಈಗಲಾದರೂ ಹೇಳಿ ಪ್ಲೀಸ್ ಎಂದು ಕೇಳ್ಕೊಳ್ತಾನೆ. ಆಗ ಸರೋಜಮ್ಮನವರು ಲಾಟ್ರಿ ಟಿಕೆಟ್ ತೋರಿಸಿ, ನೋಡು ಟಿವಿಯಲ್ಲಿ ತೋರಿಸ್ತಾ ಇರೋ ಪ್ರಥಮ ಬಹುಮಾನದ ಟಿಕೆಟ್ ಇದೇ ಆಗಿದೆ ನೋಡು. ಆ ಲಾಟ್ರಿ ಟಿಕೆಟ್ನ ಅನಿಲ್ ಕೈಗೆ ಕೊಡ್ತಾಳೆ. ಆದರೂ ಅನಿಲ್ಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಮತ್ತೆ ಕೇಳ್ದ, ನಿಜವಾಗ್ಲೂ ನಮಗೆ ಲಾಟ್ರಿ ಹೊಡೆದಿದ್ಯಾ? ಆಗ ಸರೋಜಮ್ಮ ಖುಷಿಯಿಂದ, ಹೌದು ಮಗನೇ, ಈಗ ನಮ್ಮ ಕೆಟ್ಟ ದಿನಗಳು ಕಳೆದು ಹೋದವು, ಇನ್ಮೇಲೆ ನಮಗೆ ಖುಷಿಯೋ ಖುಷಿ. ಇವತ್ತು ನಿನ್ನ ಕೆಲಸಕ್ಕೆ ರಜೆ ಹಾಕು, ನಾವು ಈ ಲಾಟ್ರಿ ಬಹುಮಾನದ ವಿತರಣೆ ಸ್ಥಳಕ್ಕೆ ಹೋಗಬೇಕಿದೆ, ನಮಗಲ್ಲಿ ಬಹುಮಾನದ ಮೊತ್ತವನ್ನು ನೀಡ್ತಾರೆ. ಆಗ ಅನಿಲ್ ಕೂಡಲೇ ಫೋನ್ ಮಾಡಿ ರಜೆಯನ್ನು ತೆಗೆದುಕೊಂಡ ಮತ್ತು ಸರೋಜಮ್ಮನವರನ್ನು ಕರೆದುಕೊಂಡು ಬಹುಮಾನದ ವಿತರಣಾ ಸ್ಥಳಕ್ಕೆ ಹೋಗಿ ತಲುಪಿದ. ಬಹುದೊಡ್ಡ ಮೊತ್ತವಾದ್ದರಿಂದ ಈ ಸುದ್ದಿಯನ್ನು ಟಿವಿ ಚಾನೆಲ್ಗಳಲ್ಲಿ ತೋರಿಸಲಾಗುತ್ತಿತ್ತು. ದ್ವಿತೀಯ ಮತ್ತು ತೃತೀಯ ವಿಜೇತರು ಸಹ ಅಲ್ಲಿ ಹಾಜರಿದ್ದರು. ಒಟ್ಟಿಗೆ ಎಲ್ಲರಿಗೂ ಬಹುಮಾನದ ಮೊತ್ತವನ್ನು ವಿತರಣೆ ಮಾಡಿದರು. ಸರೋಜಮ್ಮನವರ ಮಗ ದೀಪು ಮುಂಬೈನಲ್ಲಿ ವಾಸವಿದ್ದ. ಅವನು ತನ್ನ ಸಿಟಿಯ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಆನ್ಲೈನ್ ವೀಕ್ಷಣೆ ಮಾಡುತ್ತಿದ್ದ. ಕೆಲವು ನ್ಯೂಸ್ ಚಾನೆಲ್ಗಳನ್ನು ಪ್ರತಿದಿನ ನೋಡುತ್ತಿದ್ದ. ಹೀಗೆ ಅವನು ನ್ಯೂಸ್ ಅನ್ನು ನೋಡುತ್ತಿದ್ದಾಗ ಒಂದು ಚಾನೆಲ್ನಲ್ಲಿ ತನ್ನ ಅಮ್ಮನನ್ನು ನೋಡಿ ಆಶ್ಚರ್ಯಚಕಿತನಾಗ್ತಾನೆ. ಈಗ ಅಮ್ಮ 10 ಕೋಟಿ ಒಡೆಯಳಾಗಿದ್ದಾಳೆ ಎಂದು ತಿಳಿದು ಅವನ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಈಗ ಮತ್ತೆ ಅಮ್ಮನನ್ನು ಲೂಟಿ ಮಾಡಬಹುದು ಎಂದು ಯೋಚನೆಯೊಂದಿಗೆ ಊರಿಗೆ ಹೊರಟ. ಆದರೆ ಅವನಿಗೆ ಅಮ್ಮನ ವಿಳಾಸ ತಿಳಿದಿರಲಿಲ್ಲ. ತನ್ನ ಅಮ್ಮ ಎಲ್ಲಿದ್ದಾಳೆ, ಯಾರ ಜೊತೆ ಇದ್ದಾಳೆ ಎಂಬುದು ಸಹ ಅವನಿಗೆ ತಿಳಿದಿರಲಿಲ್ಲ. ಅವನು ತಾನು ಬಿಟ್ಟು ಹೋಗಿದ್ದ ಏರ್ಪೋರ್ಟ್ನ ಇತರ ಕೆಲಸಗಾರರಲ್ಲಿ ವಿಚಾರಿಸಿದಾಗ ಆಗ ಅವನಿಗೆ ಅನಿಲ್ನ ಮನೆಯ ಅಡ್ರೆಸ್ ತಿಳಿಯುತ್ತದೆ ಮತ್ತು ಅನಿಲ್ ಮನೆ ಕಡೆಗೆ ಹೊರಟ. ಆದರೆ ಅಷ್ಟರಲ್ಲೇ ಅನಿಲ್ ಮತ್ತು ಆತನ ಪರಿವಾರ ಅಲ್ಲಿಂದ ಶಿಫ್ಟ್ ಆಗಿದ್ರು. ಅಷ್ಟಕ್ಕೂ ಅಲ್ಲಿ ಅತಿ ಚಿಕ್ಕ ಮನೆಯಲ್ಲಿ ಏಕಿರ್ತಾರೆ? ಕೋಟ್ಯಾಧಿಪತಿಯಾದ ನಂತರ ಇಂತಹ ಮನೆಯಲ್ಲಿ ಯಾರಾದರೂ ಇರ್ತಾರಾ? ಈಗ ಈಶ್ವರನ ಕೃಪೆಯಿಂದ ಅತಿ ದೊಡ್ಡ ಮನೆಗೆ ಶಿಫ್ಟ್ ಆಗಿದ್ದಾರೆ. ಸರೋಜಮ್ಮನವರ ಮಗ ಆ ಚಿಕ್ಕ ಮನೆಗೆ ತಲುಪಿದಾಗ ಅಲ್ಲಿ ಬೀಗ ಹಾಕಿತ್ತು. ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಈಗ ಸರೋಜಮ್ಮನವರು ಪರಿವಾರ ಒಂದು ಹೈಫೈ ಏರಿಯಾದಲ್ಲಿ ಇರ್ತಾರೆ, ಅಲ್ಲಿ ಅವರು ಒಂದು ದೊಡ್ಡ ಬಂಗಲೆಯನ್ನು ಖರೀದಿ ಮಾಡಿದ್ದಾರೆ ಎಂದು ತಿಳಿಸಿದರು. ಆಗ ಅಲ್ಲಿಂದ ಅಡ್ರೆಸ್ ತಿಳಿದುಕೊಂಡ ದೀಪು ಅಲ್ಲಿಂದ ಹೊರಟ. ಅವರು ನೀಡಿದ ಅಡ್ರೆಸ್ಗೆ ತಲುಪಿದ. ನಿಜಕ್ಕೂ ಅದೊಂದು ದೊಡ್ಡ ಬಂಗಲೆ. ಅಲ್ಲೇ ಹೊರಗಡೆ ಕುಳಿತಿದ್ದ ಸೆಕ್ಯೂರಿಟಿ ಗಾರ್ಡ್ ಬಳಿಯಲ್ಲಿ ದೀಪು ಹೋಗಿ ಕೇಳ್ತಾನೆ, ನೋಡಿ ಅಣ್ಣ, ಈ ಮನೆಯಲ್ಲಿ ಸರೋಜಮ್ಮ ಎನ್ನುವ ಅಮ್ಮ ಇದ್ದಾರೆ, ಅವಳು ನನ್ನ ಅಮ್ಮ. ನೀವು ಅವಳಿಗೆ ಹೋಗಿ ಹೇಳಿ ನಿನ್ನ ಮಗ ದೀಪು ಬಂದಿದ್ದಾನೆ ಅಂತ, ಇಲ್ಲವಾದರೆ ನನಗೆ ಒಳಗೆ ಹೋಗಲು ಬಿಡಿ ಎಂದು ಕೇಳ್ಕೊತಾನೆ. ಆಗ ಸೆಕ್ಯೂರಿಟಿ ಗಾರ್ಡ್ ಅವನನ್ನು ತಡೆದು ನಿಲ್ಲಿಸಿ ಕೇಳ್ತಾನೆ, ನೀವು ಇಲ್ಲೇ ಇರಿ, ನಾನು ಫೋನ್ ಮಾಡಿ ತಿಳ್ಕೊತೀನಿ ಅಂತ ಹೇಳ್ತಾ ಫೋನ್ ಮಾಡ್ತಾನೆ. ಆಗ ಸರೋಜಮ್ಮನವರು ಫೋನ್ ರಿಸೀವ್ ಮಾಡಿ ಹಲೋ ಎನ್ನುತ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಕೂಡಲೇ, ಅಮ್ಮ ನಾನು ನಿಮ್ಮ ಸೆಕ್ಯೂರಿಟಿ, ಇಲ್ಲಿ ಹೊರಗೆ ಯಾರೋ ಒಂದು ಹುಡುಗ ಬಂದಿದ್ದಾನೆ, ಅವನು ನಿಮ್ಮ ಮಗ ಅಂತ ಹೇಳ್ತಿದ್ದಾನೆ, ಅವನ ಹೆಸರು ದೀಪು ಅಂತೆ, ಅವನು ತಮ್ಮನ್ನು ಭೇಟಿಯಾಗಬೇಕಂತೆ ಎಂದು ಸೆಕ್ಯೂರಿಟಿ ಗಾರ್ಡ್ ಫೋನ್ನಲ್ಲಿ ಹೇಳ್ತಾನೆ. ಆಗ ಸರೋಜಮ್ಮ ಕೋಪದಿಂದ ಹೇಳ್ತಾರೆ, ಅವನು ನನ್ನ ಮಗನಲ್ಲ, ನನ್ನ ಮಗ ಇಲ್ಲೇ ಹತ್ರನೇ ಇದ್ದಾನೆ, ಅವನಿಗೆ ಅಲ್ಲಿಂದ ಹೊರಟು ಹೋಗಲು ಹೇಳು, ನನಗೆ ಬೇರೆ ಯಾರೂ ಸಂಬಂಧಿಕರಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇತ್ತ ಸರೋಜಮ್ಮನವರು ದೀಪುವನ್ನು ಭೇಟಿಯಾಗಲು ತಿರಸ್ಕರಿಸಿದ ಮೇಲೆ ಸೆಕ್ಯೂರಿಟಿ ಗಾರ್ಡ್ ಅವನನ್ನು ಒಳಗೆ ಬಿಡಲಿಲ್ಲ. ಈಗ ದೀಪು ತನ್ನ ಮನದಲ್ಲಿ ಯೋಚಿಸತೊಡಗಿದ, ಒಳಗೆ ಹೇಗೆ ಹೋಗಲಿ, ಹೇಗೆ ಅಮ್ಮನನ್ನು ಒಪ್ಪಿಸಲಿ, ಅಮ್ಮ ನನ್ನ ಮೇಲೆ ತುಂಬ ಕೋಪಗೊಂಡಿದ್ದಾಳೆ, ನಾನು ಏನೇ ಹೇಳಿದರೂ ಅಮ್ಮ ನನ್ನನ್ನು ಭೇಟಿಯಾಗಲು ಬರುವುದಿಲ್ಲ, ಹೇಗಾದರೂ ಸರಿ ಅವಳನ್ನು ನಾನು ಭೇಟಿಯಾಗಲೇಬೇಕು ಅಂದುಕೊಂಡು ಒಂದು ಪ್ಲಾನ್ ಮಾಡಿ ಅಲ್ಲೇ ಗೇಟ್ನ ಹೊರಗಡೆ ಕಾದು ಕುಳಿತ. ಸ್ವಲ್ಪ ಸಮಯದ ನಂತರ ಸೆಕ್ಯೂರಿಟಿ ಗಾರ್ಡ್ ರೆಸ್ಟ್ ರೂಮ್ ಕಡೆಗೆ ಹೊರಡುತ್ತಾನೆ. ಇದೇ ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ದೀಪು ಕಾಂಪೌಂಡ್ ಹಾರಿ ಒಳಗೆ ಬಂದುಬಿಡ್ತಾನೆ. ಅಮ್ಮ ಅಮ್ಮ ಎಲ್ಲಿದ್ದೀರಿ, ನಿಮ್ಮನ್ನು ಭೇಟಿಯಾಗಲು ನಿಮ್ಮ ಮಗ ದೀಪು ಬಂದಿದ್ದಾನೆ, ಹೊರಗೆ ಬಾ ಅಮ್ಮ, ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ, ನಿಮ್ಮ ಜೊತೆಯಲ್ಲಿ ಮಾತನಾಡಿ, ನಾನಂತೂ ಯಾವಾಗಲೂ ನಿಮ್ಮನ್ನು ನೋಡಬೇಕು ಅಂದುಕೊಳ್ಳುತ್ತಿದ್ದೆ ಎಂದು ಮನೆ ಹತ್ತಿರ ಜೋರಾಗಿ ಕೂಗಿಕೊಳ್ತಾನೆ. ಇವನ ಈ ಜೋರು ಧ್ವನಿಯನ್ನು ಕೇಳಿ ಸರೋಜಮ್ಮನವರು ಹೊರಗೆ ಬರ್ತಾರೆ. ಕೂಡಲೇ ಅವರನ್ನು ನೋಡಿದ ದೀಪು ತಬ್ಬಿಕೊಳ್ಳಲು ಪ್ರಯತ್ನ ಪಡ್ತಾನೆ. ಆಗ ಸರೋಜಮ್ಮ ಅವನನ್ನು ಜೋರಾಗಿ ತಳ್ತಾರೆ. ಕೂಡಲೇ ಅನಿಲ್ ಬಾಯಿಲಿ ಎಂದು ಕರೀತಾರೆ. ಅನಿಲ್ ಓಡೋಡಿ ಬಂದು ಕೇಳಿದ, ಅಮ್ಮ ಏನಾಯ್ತು, ಏನು ನಡೀತಿದೆ ಇಲ್ಲಿ, ನಿಮ್ಗೇನಾದರೂ ತೊಂದರೆ ಆಯ್ತಾ, ಯಾರು ಈತ, ಇಲ್ಲಿಗೇಕೆ ಬಂದ ಎಂದು ಕೇಳ್ತಾನೆ. ಆಗ ಸರೋಜಮ್ಮನವರು ತನ್ನ ಮಗನತ್ತ ಬೆರಳು ತೋರುತ್ತಾ, ಈ ನಾಲ್ಕನನ್ನು ಹೊರಗೆ ಕಳಿಸು, ನನಗೆ ಇವನ ಮುಖವನ್ನು ನೋಡಲು ಸಹ ಇಷ್ಟವಿಲ್ಲ ಎಂದು ಬಹಳ ಕೋಪದಿಂದ ಹೇಳ್ತಾಳೆ. ಆಗ ದೀಪುವಿಗೆ ಎಲ್ಲ ಅರ್ಥವಾಯಿತು. ಅಮ್ಮ ಅಮ್ಮ ಎಂದು ಸರೋಜಮ್ಮನವರ ಕಾಲಿಗೆ ಬಿದ್ದು ಗೋಗಾರಿಯುತ್ತಿದ್ದ ದೀಪುವನ್ನು ಮೇಲಕ್ಕೆತ್ತುತ್ತಾ, ಓಹೋ ನೀನೇನ ಆ ನಾಲಾಯಕ ನನ್ನ ಮಗ, ಸ್ವಂತ ಅಮ್ಮನನ್ನು ಏರ್ಪೋರ್ಟ್ನಲ್ಲಿ ಬಿಟ್ಟು ಸಾಯಲು ಬಿಟ್ಟು ಹೋದವನು, ಅವಳು ಎಲ್ಲಿರ್ತಾಳೆ, ಏನು ಮಾಡ್ತಾಳೆ, ಏನು ತಿಂತಾಳೆ, ಹೇಗೆ ಬದುಕ್ತಾಳೆ ಅಂತ ಸ್ವಲ್ಪನೂ ಯೋಚನೆ ಮಾಡಲಿಲ್ಲ ನೀನು, ಅವಳು ಬದುಕಿದ್ದಾಗಲೇ ಅವಳನ್ನು ಸತ್ತಂತೆ ನಡೆಸ್ಕೊಂಡಿದ್ದೀಯಾ ನೀನು,
ಅಂಥವನಿಗೆ ಇಂದು ನಿನ್ನ ಅಮ್ಮನ ನೆನಪಾಯ್ತಾ? ನಿನ್ನಂಥ ಕೆಟ್ಟ ಹುಳುಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತನೂ ನನಗೆ ಗೊತ್ತು. ಇಲ್ಲಿಂದ ಹೊರಟೋಗು, ಇಲ್ಲಾಂದರೆ ನಿನ್ನ ಪ್ರಾಣವನ್ನು ತೆಗಿತೇನೆ ಎಂದು ಅನಿಲ್ ಅವನನ್ನು ಹೊರಗೆ ತಳ್ಳಲು ಪ್ರಯತ್ನ ಪಡ್ತಾನೆ. ಆಗ ದೀಪು ಚಾಕುವೊಂದನ್ನು ಹೊರ ತೆಗೆದು, ಅಮ್ಮ ನೀನು ನನ್ನನ್ನು ನಿನ್ನ ಮಗ ಅಂತ ಒಪ್ಪಿಕೊಳ್ಳಿಲ್ಲ ಅಂದರೆ ನಾನು ಇಲ್ಲೇ ಪ್ರಾಣವನ್ನು ಬಿಡ್ತೇನೆ ಅಂತ ಬ್ಲ್ಯಾಕ್ಮೇಲ್ ಮಾಡ್ತಾನೆ. ಆಗ ಸರೋಜಮ್ನವರು ನಿರ್ಲಿಪ್ತತೆಯಿಂದ ಅವನನ್ನು ನೋಡಿ, ನಿನ್ನಂಥ ಸ್ವಾರ್ಥಿಗಳು ಯಾವಾಗಲೂ ತಮ್ಮ ಪ್ರಾಣವನ್ನು ನೀಡುವುದಿಲ್ಲ, ಬೇಕಾದರೆ ಇನ್ನೊಬ್ಬರ ಪ್ರಾಣವನ್ನು ತೆಗೀತೀರಿ. ನಾನು ನಿನ್ನನ್ನು ತುಂಬ ಚೆನ್ನಾಗಿ ಬಲ್ಲೆ. ನೀನು ಇಲ್ಲಿಗೇಕೆ ಬಂದಿದೆಯಾ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ನನಗೆ ತೊಂದರೆ ಕೊಡಬೇಡ, ಇಲ್ಲಿಂದ ಹೊರಟು ಹೋಗು ಎಂದು ಜೋರು ಧ್ವನಿಯಲ್ಲಿ ಹೇಳ್ತಾರೆ. ಆಗ ದೀಪು ತನ್ನ ಕತ್ತಿನ ಮೇಲೆ ಚಾಕುವನ್ನು ಇಟ್ಟುಕೊಂಡು, ಅಮ್ಮ ನಾನು ನಿನ್ನ ಮಗನೇ, ಈಗಿನಿಂದಲೇ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಒಂದು ವೇಳೆ ನೀವು ಒಪ್ಕೊಂಡಿಲ್ಲ ಅಂದರೆ ನಾನೇ ನನ್ನ ಪ್ರಾಣವನ್ನು ತೆಗೆದುಕೊಂಡು ಈ ಅಪರಾಧದಲ್ಲಿ ನಿಮ್ಮನ್ನು ಸಿಕ್ಕಿಸಿ ಜೈಲಿಗೆ ಕಳಿಸ್ತೇನೆ. ಒಂದೋ ನನ್ನನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ, ಇಲ್ಲವಾದರೆ ಬಹುಮಾನದ ಹಣವನ್ನು ನನಗೆ ಕೊಟ್ಬಿಡಿ, ನಾನು ಇಲ್ಲಿಂದ ಹೊರಟು ಹೋಗ್ತೇನೆ ಎಂದು ಹೇಳ್ತಾನೆ. ಆಗ ಅನಿಲ್ ಅವನನ್ನು ನೂಕಲು ಕೈ ಮುಂದೆ ಮಾಡಿದಾಗ ದೀಪು ಅವನ ಕೈ ಹಿಡಿದು ಎಳೆದು ಅವನ ಕತ್ತಿನ ಮೇಲೆ ಚಾಕು ಇಟ್ಟು ಸರೋಜಮ್ಮನವರಿಗೆ ಧಮಕಿ ಆಗ್ತಾ ಹೇಳ್ತಾನೆ, ಒಂದು ವೇಳೆ ನೀವು ಬಹುಮಾನದ ಹಣ ನೀಡಿಲ್ಲ ಅಂದರೆ ಇವನನ್ನು ನಾನು ಇಲ್ಲಿಯೇ ಸಾಯಿಸಿ ಬಿಡ್ತೇನೆ ಎಂದು ಹೇಳ್ತಾನೆ. ಆಗ ಸರೋಜಮ್ಮ ಅನಿಲ್ ಪ್ರಾಣಕ್ಕೆ ಅಪಾಯವಿದೆ ಎಂದು ಅರಿತು ಗಾಬರಿಯಾಗಿ ಮತ್ತೆ ಹೇಳಿದರು, ಬೇಡ ಬೇಡ, ನನ್ನ ಮಗನಿಗೆ ಏನು ಮಾಡಬೇಡ, ನನ್ನ ಹತ್ರ ಎಷ್ಟು ಹಣವಿದೆಯೋ ಎಲ್ಲವನ್ನು ನಿನಗೆ ನೀಡುತ್ತೇನೆ ಎಂದು ಕೈ ಮುಗಿದು ಕೇಳ್ಕೊಳ್ತಾಳೆ. ಇದೆಲ್ಲವನ್ನು ವೀಣಾ ಮೇಲೆ ನಿಂತು ನೋಡ್ತಿದ್ದಾಳೆ. ಇತ್ತ ದೀಪುಗೆ ಅವಳ ಮೇಲೆ ಸ್ವಲ್ಪವೂ ಗಮನವಿರಲಿಲ್ಲ. ಅವಳು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿದಳು ಮತ್ತು ಘಟನೆಯ ವಿವರವನ್ನು ತಿಳಿಸಿದಳು. ಸರೋಜಮ್ನವರು ಅನಿಲ್ ಪ್ರಾಣವನ್ನು ಉಳಿಸಲು ವೀಣಾಳಿಗೆ ಕೂಗಿ ಹೇಳಿದರು, ಮಗಳೇ, ಮನೆಯಲ್ಲಿ ಎಷ್ಟು ಹಣ ಒಡವೆಗಳಿದೆಯೋ ಎಲ್ಲವನ್ನು ತೆಗೆದುಕೊಂಡು ಬಾ, ನನಗೆ ನನ್ನ ಮಗನ ಪ್ರಾಣಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ಇದನ್ನು ಕೇಳಿಸಿಕೊಂಡ ರಾಕ್ಷಸ ದೀಪು ಮುಗುಳು ನಗುತ್ತಾ ಹೇಳಿದ, ವರೆವ್ವ, ಎಷ್ಟೊಂದು ಪ್ರೀತಿ ಇದೆ ಅಮ್ಮ ಮಗನಲ್ಲಿ, ತನ್ನ ಸ್ವಂತ ಮಗನಿಗಿಂತ ಬೇರೆಯವರ ಮೇಲೆ ಇಷ್ಟು ಪ್ರೀತಿ. ಆಗ ಸರೋಜಮ್ಮ ಹೇಳ್ತಾರೆ, ಇದೆಲ್ಲವನ್ನು ನಿನ್ನ ಕರ್ಮದ ಫಲ. ಕೇವಲ ರಕ್ತ ಸಂಬಂಧವೇ ನಮ್ಮ ಸ್ವಂತ ಆಗಿರಬೇಕೆಂದೇನೂ ಇಲ್ಲ, ಅಥವಾ ಅವನೇ ನಮ್ಮನ್ನು ನೋಡಿಕೊಳ್ಳಬೇಕೆಂದೇನೂ ಇಲ್ಲ. ನೀನಂತೂ ನನ್ನನ್ನು ಸಾಯಲು ಬಿಟ್ಟು ಹೋಗಿದ್ದೆ. ಆ ಸಮಯದಲ್ಲಿ ನನ್ನ ಜೊತೆ ನನ್ನ ಮಗನೇ ನನಗೆ ಆಸರೆ ನೀಡಿದ್ದು, ನಾನಿಂದು ಅವನನ್ನು ಹೇಗೆ ಸಾಯಲು ಬಿಡುವೆ? ಹೀಗೆ ಮಾತಿನ ಚಕಮಕಿ ನಡೆಯುತ್ತಿದ್ದಾಗ ಪೊಲೀಸ್ ಸಿಬ್ಬಂದಿಗಳು ನಿಧಾನವಾಗಿ ಒಳಗೆ ಬರುತ್ತಿರುವುದನ್ನು ದೀಪು ಅಂದಾಜಿಸಲಾಗಲಿಲ್ಲ. ಮತ್ತು ಯಾವಾಗ ಅವನ ತಲೆಗೆ ಗನ್ ಪಾಯಿಂಟ್ ಇಟ್ಟರೋ ಅವಾಗ ಅರ್ಥವಾಗುತ್ತೆ ಅವನಿಗೆ ಪೊಲೀಸ್ ಬಂದಿದ್ದಾರೆ ಅಂತ. ಆಗ ಒಬ್ಬ ಕಾನ್ಸ್ಟೇಬಲ್ ಅವನ ಕೈಯಿಂದ ಚಾಕುವನ್ನು ಕಿತ್ಕೊಂಡು ಪೊಲೀಸರು ದೀಪವನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾರೆ. ಅವನನ್ನು ಜೈಲಿಗೆ ಹಾಕ್ತಾರೆ. ಸಾಕ್ಷಿಯ ಕೊರತೆ ಯಾವುದೂ ಇರಲಿಲ್ಲ, ಯಾಕೆಂದರೆ ಅನಿಲ್ನನ್ನು ಹತ್ಯೆ ಮಾಡುವ ಪ್ರಯತ್ನದಲ್ಲಿ ಇದ್ದಾಗ ಪೊಲೀಸರು ದೀಪವನ್ನು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿದ್ರು. ಹಾಗಾಗಿ ಅವನಿಗೆ ಜೀವಾವಧಿ ಶಿಕ್ಷೆ ಆಯಿತು. ಈಗ ಸರೋಜಮ್ನವರು ತಮ್ಮ ಮಗ ಅನಿಲ್ ಮತ್ತು ಸೊಸೆ ವೀಣಾಳೊಂದಿಗೆ ತುಂಬಾ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ. ಈಗ ಯಾವ ಜೀವನ ಅನಿಲ್ ಮತ್ತು ವೀಣಾ ದಂಪತಿಗೆ ದೊರೆತಿದೆಯೋ ಅದು ಅವರ ಧರ್ಮದ ಫಲವಾಗಿತ್ತು. ಅವರು ಒಬ್ಬ ಅಸಹಾಯಕ ಮಹಿಳೆಗೆ ಸಹಾಯ ಮಾಡಿದ್ದರಿಂದ ಅವರಿಗೆ ಫಲದ ರೂಪದಲ್ಲಿ ಭಗವಂತನು ಇಷ್ಟು ದೊಡ್ಡ ಕಾಣಿಕೆಯನ್ನು ನೀಡಿರ್ತಾನೆ. ನಿಜ ಫ್ರೆಂಡ್ಸ್, ನಮ್ಮ ರಕ್ತ ಸಂಬಂಧದವರು ಮಾತ್ರ ನಮ್ಮ ಸೇವೆ ಮಾಡ್ತಾರೆಂದು ಅಥವಾ ನಮ್ಮನ್ನು ನೋಡಿಕೊಳ್ತಾರೆ ಎಂದು ತಿಳಿಯುವ ಅಗತ್ಯವಿಲ್ಲ. ಕೆಲವೊಮ್ಮೆ ಬೇರೆಯವರು ನಮಗೆ ಎಷ್ಟೊಂದು ಹತ್ತಿರವಾಗ್ತಾರೆ ಅಂದರೆ ಅವರಿಗಾಗಿ ನಾವು ಏನು ಮಾಡಲು ಸಿದ್ಧರಿರ್ತೇವೆ. ಕೊನೆಗೆ ನಮ್ಮ ಜೀವವನ್ನು ಲೆಕ್ಕಿಸದೆ ಅವರನ್ನು ಕಾಪಾಡಲು ಪ್ರಯತ್ನವನ್ನು ಪಡುತ್ತೇವೆ. ರಕ್ತ ಸಂಬಂಧವಿದ್ದ ತಕ್ಷಣ ಅಲ್ಲಿ ಎಲ್ಲವೂ ಇರುವುದಿಲ್ಲ. ಮನುಷ್ಯನ ಮನದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಎಲ್ಲಿಯವರೆಗೂ ಪ್ರೇಮ ಭಾವನೆ ಇರುವುದಿಲ್ಲವೋ ಅಂತಹ ಸ್ವಾರ್ಥಿ ವ್ಯಕ್ತಿ ನಮ್ಮ ಸ್ವಂತದವರೇ ಆಗಿದ್ದರು ಎಂದು ಅವರು ಯಾರು ನಮ್ಮ ಸ್ವಂತದವರು ಆಗಿರುವುದಿಲ್ಲ. ಇಂಥವರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.